जय कमले कमलासन सुंदरी सकल जगत माता सुखदाई। जय कमले कमलासन सुंदरी जय कमले कमलासन सुंदरी सकल जगत माता सुखदाई। सकल जगत माता सुखदाई। रत्न मुकुट मस्तक पर राजे रत्न मुकुट मस्तक पर राजे वनमाला गल बीच सुहाई। वनमाला गल बीच सुहाई। जय कमले कमलासन सुंदरी सकल जगत माता सुखदाई। कानन में कुंडल कर कंकण कानन में कुंडल कर कंकण पगनूपुर शोभा अधिकाई। जय कमले कमलासन सुंदरी सकल जगत माता सुखदाई। गरुड़ चढ़ी हरि संग बिराजे गरुड़ चढ़ी हरि संग बिराजे शेषनाग तन सेज बिछाई। शेषनाग तन सेज बिछाई। जय कमले कमलासन सुंदरी सकल जगत माता सुखदाई। ब्रह्मानंद करे जो सुमिरन ब्रह्मानंद करे जो सुमिरन सुख संपत नित होत सवाई। सुख संपत नित होत सवाई। जय कमले कमलासन सुंदरी सकल जगत माता सुखदाई। जय कमले कमलासन सुंदरी जय कमले कमलासन सुंदरी जय कमले कमलासन सुंदरी सकल जगत माता सुखदाई। आनन्दमानन्दकरं प्रसन्नं ज्ञानस्वरूपं जबोधयुक्तं योगीन्द्रमीड्यं भवरोगवैद्यं गुरुं नित्यमहं नमामि। देवकी परमानन्दं कृष्णं वन्दे जगद्गुरुं। सर्वोपनिषदो गावः दोग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महत्। ವಿಶ್ವಮೂಲದಲ್ಲಿ ಬೆಳಗುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹೃದಯ ವೇದಿಕೆಯಲ್ಲಿ ರಾರಾಜಮಾನರಾಗಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಸಾಷ್ಟಾಂಗ ಪ್ರಣತಿಗಳು.
ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 126ನೆಯ ಪ್ರವಚನ ಕುಸುಮವನ್ನು ಜಗದ್ಗುರು ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗಳಲ್ಲಿ ಅರ್ಪಿಸಲು ಉದ್ಯುಕ್ತನಾಗಿದ್ದೇನೆ. 9ನೇ ಅಧ್ಯಾಯದ 29ನೇ ಶ್ಲೋಕದಿಂದ ಮುಂದುವರೆದ ಭಾಗ. ಈ ಹಿಂದಿನ ಪ್ರವಚನದಲ್ಲಿ ಕರ್ಮಬಂಧ, ಅದರಿಂದ ಶುಭಾಶುಭ ಫಲಗಳು, ಇದರಿಂದ ಬಿಡುಗಡೆ ಸನ್ಯಾಸ ಯೋಗದಿಂದ, ಅಂದರೆ ಅಂಟಿಲ್ಲದ ಜೀವನದಿಂದ, ಪ್ರಪಂಚದ ಮಧ್ಯದಲ್ಲಿದ್ದರೂ ಯಾವುದಕ್ಕೂ ಅಂಟ್ಕೊಳ್ದೆ, ಪದ್ಮಪತ್ರು ನೀರಿನ ಆಸರೆಯಲ್ಲಿದ್ದರೂ ಸ್ವಲ್ಪ ನೀರನ್ನು ಅಂಟಿಸ್ಕೊಳ್ಳಲ್ವಲ್ಲ, ಹಾಗೆ ಜೀವನ ಮಾಡುವಂಥ ಒಂದು ಕಲೆ ಇದೆ, ಆದರ್ಶವಾದಂಥ ಕಲೆ. ಅದು ಬೆಳೆದಾಗ ಸಂಪೂರ್ಣವಾಗಿ ನೀನು ವಿಮುಕ್ತನಾಗ್ತೀಯ ಬಂಧನದಿಂದ ಮತ್ತು ನನ್ನನ್ನು ಬಂದು ಸೇರ್ತೀಯ ಅಂತ ಶ್ರೀಕೃಷ್ಣ ಪ್ರಭು ಅರ್ಜುನಿಗೆ ಒಂದು ಸಂದೇಶವನ್ನು ಕೊಟ್ಟಿರೋದನ್ನು ಭಾವಿಸಿದ್ದೇವೆ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನ ಪ್ರಿಯ ಯೇ ಭಜಂತಿ ತು ಮಾಂ ಭಕ್ತ್ಯ ಮಯಿತೆ ತೇಷು ಚಾಪಿ ಅಹಂ. ಲೋಕದಲ್ಲಿ ಯಾರೋ ಕೆಲವರು ಭಗವಂತನ ದಯೆಯಿಂದ ಉದ್ಧಾರ ಆಗ್ತಾರೆ, ಇನ್ಯಾರೋ ಉದ್ಧಾರ ಆಗಲ್ಲ. ಅಂದರೆ ಭಗವಂತನಿಗೂ ಕೂಡ ಪಕ್ಷಪಾತ ಇದೆಯೇ ಅಂತ ಪ್ರಶ್ನೆ ಬರುತ್ತೆ. ಯಾರೋ ಕೆಲವ್ರನ್ನ ಅವ್ರು ಉದ್ಧಾರ ಮಾಡ್ತಾನೆ, ಇನ್ಯಾರೋ ಕೆಲವ್ರನ್ನ ಉದ್ಧಾರ ಮಾಡಲ್ಲ. ಅಂದರೆ ಇದು ಲೋಕದಲ್ಲಿ ಎಷ್ಟೋ ಜನ ಪಕ್ಷಪಾತಿಗಳಾಗಿರ್ತಾರೆ. ಮನೆಯಲ್ಲೇ ಮಕ್ಕಳಲ್ಲಿ ಯಾರೋ ಒಬ್ಬ ಮಗುವಿಗೆ ತಂದೆ ತಾಯಿಗಳು ವಿಶೇಷ ಪೋಷಣೆ, ಇನ್ನೊಂದು ಮಗುವಿಗೆ ಅಷ್ಟೊಂದು ಪೋಷಣೆ ಇಲ್ಲದೆ ಇರೋದು, ಇವೆಲ್ಲ ಇರುತ್ತೆ. ಅಣ್ಣ ತಮ್ಮಂದರಲ್ಲಿ ಆ ಥರದ್ದಾಗುತ್ತೆ. ಈಗೆಲ್ಲ ಲೋಕದಲ್ಲಿದೆ. ಇದೇ ತರಹನ ಭಗವಂತನ ಒಂದು ವ್ಯವಸ್ಥೆನೂ ಕೂಡ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೊಂದು ಸಮಾಧಾನವನ್ನು ಈ ಶ್ಲೋಕದಲ್ಲಿ ಧರ್ಮಪ್ರಭು ಕರುಣಿಸ್ತಾ ಇದ್ದಾನೆ. ಅಹಂ, ನಾನು ಸರ್ವಭೂತೇಷು, ಎಲ್ಲ ಜೀವಕೋಟಿಗಳಲ್ಲೂ ಸಮಃ, ಸಮವಾಗಿರುವೆನು ಅಂತ. ಯಾರೋ ಒಬ್ಬರಲ್ಲಿ ಹೆಚ್ಚು, ಯಾರೋ ಒಬ್ಬರಲ್ಲಿ ಕಡಿಮೆ ಅನ್ನೋ ತರಹ ಇಲ್ಲ, ಸಮವಾಗಿ ಎಲ್ಲ ಜೀವಕೋಟಿಗಳಲ್ಲೂ ನಾನಿದ್ದೇನೆ. ನಮೇ ದ್ವೇಷ್ಯ, ನನಗೆ ಯಾರೂ ದ್ವೇಷ್ಯರಿಲ್ಲ, ದ್ವೇಷಿಸಲ್ಪಡುವ ವ್ಯಕ್ತಿ ಅಂತ ಯಾರೂ ನನಗಿಲ್ಲ, ನಾನು ಯಾರನ್ನೂ ದ್ವೇಷಿಸೋಲ್ಲ. ನನಗೆ ನ ಪ್ರಿಯ, ಯಾರೊಬ್ಬರು ತುಂಬ ಪ್ರಿಯರು ಅಂತಲೂ ಇಲ್ಲ. ಅಂದರೆ ಎಲ್ಲರೂ ಒಂದೇ, ನನಗೆ ಹೆಚ್ಚು ಕಡಿಮೆ ಇಲ್ಲ. ಆದರೆ ಯಾರು ಮಾಂ, ನನ್ನನ್ನು ಭಕ್ತಿಯಿಂದ ಭಜಂತಿ, ಭಜಿಸುತ್ತಾರೋ ಅವರು ಮೈ, ನನ್ನಲ್ಲಿ ನನ್ನಲ್ಲಿ ಅವರು ನೆಲೆಸ್ತಾರೆ. ಅಹಮಪಿ, ನಾನೂ ಸಹ ತೇಷು, ಅವರಲ್ಲಿ ನೆಲೆಸ್ತೇನೆ ಅಂತ. ಅವರು ನನ್ನಲ್ಲಿ ನೆಲೆಸ್ತಾರೆ, ನಾನು ಅವರಲ್ಲಿ ನೆಲೆಸುತ್ತೇನೆ. ಯಾವಾಗ ಅಂದರೆ ಯಾರು ಭಕ್ತಿಯಿಂದ ನನ್ನನ್ನು ಭಾವಿಸ್ತಾರೋ ಅವ್ರ ವಿಷಯದಲ್ಲಿ ಮಾತ್ರ ಹೀಗೆ ಅಂತ ಒಂದು ಸಂದೇಶ. ಅಂದರೆ ಆ ಪರತತ್ವ ಎಲ್ಲೆಲ್ಲೂ ತುಂಬಿದ ಬೆಳಕು. ಆದ್ದರಿಂದ ಎಲ್ಲ ಜೀವಕೋಟಿಗಳು ಮೇಲು ಕೀಳೆಂಬ ಭೇದವಿಲ್ಲ, ನನ್ನವರು ಪರರು ಎಂಬ ಭೇದವಿಲ್ಲ, ಸ್ತ್ರೀ ಪುರುಷ ಎಂಬ ಭೇದವಿಲ್ಲ, ಈ ದೇಶ ಆ ದೇಶದವರು ಅನ್ನೋ ಭೇದವಿಲ್ಲ. ಹಾಗೆಲ್ಲೆಲ್ಲೂ ಸಮಾನವಾಗಿದೆ ನಾನು. ನನಗೆ ಯಾರಲ್ಲೂ ದ್ವೇಷ ಇಲ್ಲ, ಅದೇ ರೀತಿಯಲ್ಲಿ ಯಾರ ಬಗ್ಗೆನೂ ವಿಶೇಷ ಪ್ರೀತಿ ಎಂಬುದೂ ಇಲ್ಲ. ಆದರೆ ಯಾರು ನನ್ನನ್ನು ಭಕ್ತಿಯಿಂದ ಸೇವಿಸ್ತಾರೋ ಅವರು ನನ್ನಲ್ಲಿ ನೆಲೆಸ್ತಾರೆ, ನಾನು ಅವರಲ್ಲಿ ನೆಲೆಸ್ತೇನೆ. ಕೆಲವು ಪದಗಳ ಪರಿಚಯ ಮಾಡ್ಕೊಳ್ಳೋಣ. ಸಮಃ ಅಂತ, ಸಮಃ ಅನ್ನೋದು ವಿಷಮಃ ಅಂತ ಇನ್ನೊಂದು ವಿರುದ್ಧ ಪದನ ಹೊಂದಿದೆ. ವಿಷಮಃ ಅಂದರೆ ಸಮವಲ್ಲದ್ದು ಅಂತ. ಯಾವುದಾದ್ರು ಒಂದು ರಸ್ತೆಯಲ್ಲಿ ಏರಿಳಿತಗಳಿದ್ದರೆ, ಹೊಂಡ ಗುಂಡಿಗಳಿದ್ದರೆ
ರಸ್ತೆ ವಿಷಮವಾಗಿದೆ ಅಂತ ಹೇಳೋದುಂಟು. ರಸ್ತೆ ಒಂದೇ ಮಟ್ಟದಲ್ಲಿದ್ದರೆ ಒಳ್ಳೆಯ ಸಮವಾದ ರಸ್ತೆ ಇದೆ ಹಾಗೆ ಹೇಳೋದುಂಟು. ಸಾಮಾನ್ಯ ಲೋಕದಲ್ಲಿ ವಿಷಮತೆ ಅನ್ನೋದು ಎಲ್ಲೆಲ್ಲೂ ಇದೆ, ಇರುತ್ತೆ. ಯಾವ ವಸ್ತುಗಳು ಒಂದರಂತೆ ಒಂದಿಲ್ಲ, ಅದು ಒಂಥರ ವೈವಿಧ್ಯ, ವಿಷಮತೆ. ಯಾವ ವ್ಯಕ್ತಿಯೂ ಒಬ್ಬನಂತೆ ಒಬ್ಬನಿಲ್ಲ, ಏನೋ ಅಲ್ಪ ಸ್ವಲ್ಪ ಸಾದೃಶ್ಯ ಕಾಣಿಸ್ಬೋದು ಅಷ್ಟೇ ಹೊರತು ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ತರಹ. ಹೊರಗಡೆ ನೋಡೋಕ್ಕೂ ಅವನು ಒಳಗಡೆ ನಡೆನುಡಿಗಳನ್ನು ನೋಡಿದಾಗ ಅಲ್ಲೂ ಸಹ ಹಾಗಿರ್ತಾನೆ. ಹೋಗಲಿ, ಮನುಷ್ಯರ ವಿಷಯ ಬಿಟ್ಕೊಳ್ಳೋಣ. ಗಿಡಮರ ಬಳ್ಳಿಗಳನ್ನು ತೆಗೆದುಕೊಳ್ಳೋಣ ಅಂದರೆ 1000 ಆಲದ ಮರ ಇದ್ದರೆ 1000 ತರಹ ಇರುತ್ತೆ, 1000 ಮಾವಿನ ಮರ ಇದ್ದರೆ 1000 ತರಹ ಇರುತ್ತೆ. ಎಲ್ಲ ವೈವಿಧ್ಯದಿಂದ ಕೂಡಿದೆ, ಸಮಾನತೆ ಎಂಬುದಿಲ್ಲ. ಹಾಗೆ ಜನಗಳ ವರ್ತನೆಯನ್ನು ತೆಗೆದುಕೊಂಡರೂ ಸಹ ಹೇಗಿರುತ್ತೆ ಲೋಕದಲ್ಲಿ? ತುಂಬ ಸಮೃದ್ಧವಾಗಿ ಒಂದು ಫಲ ಕೊಡ್ತಾ ಇದೆ ಒಂದು ಮರ ಅಂದರೆ ಅದನ್ನ ಕಂಡ್ರೆ ಏನೋ ಮನಸ್ಸು ಹಿಗ್ಗುತ್ತೆ. ಅದಕ್ಕೊಂಚೂರು ಜಾಸ್ತಿ ನೀರು ಹಾಕೋಣ ಅಂತ ಅನಿಸುತ್ತೆ, ಗೊಬ್ಬರ ಸ್ವಲ್ಪ ಜಾಸ್ತಿ ಕೊಡೋಣ ಅಂತ ಅನಿಸುತ್ತೆ. ಯಾವುದೋ ಒಂದು ಮರ ಸಮೃದ್ಧವಾಗಿ ಫಲ ಕೊಡ್ತಾ ಇಲ್ಲ ಅಂದರೆ ಒಳಗೆ ಏನೋ ಒಂದು ಕಹಿ ಇರುತ್ತೆ, ತೋರಿಸ್ಕೊಳ್ದೆ ಹಾಕಬೇಕು ನೀರು, ಕರ್ತವ್ಯ ಹಾಕೋಣ ಅಂತ ಅಷ್ಟೇ ಮನಸ್ಸಾಡುತ್ತೆ. ಅಂದರೆ ಅಲ್ಲಿ ಏನೋ ದ್ವೇಷ ಬುದ್ಧಿ ಇದೆ ಅಂತಲೇ ಅರ್ಥ. ಇದು ಎಲ್ಲೆಲ್ಲೂ ಇದೆ, ಅಲ್ಲಿ ಅಂತಲ್ಲ, ಎಲ್ಲೆಲ್ಲೂ ಇದೆ. ಎಲ್ಲೂ ಹಾಗಾದರೆ ಮಾನವರಲ್ಲಿ ಒಬ್ಬರಲ್ಲೂ ಈ ಥರ ಸಮಾನವಾಗಿ ನೋಡೋ ಬುದ್ಧಿಯೇ ಇಲ್ವಾ ಅಂದರೆ ಜ್ಞಾನಿಯಲ್ಲಿರುತ್ತೆ. ರಾಜ ಹಾಗೆ ಇರಬೇಕಂತೇವೆ. ರಾಜ ಪ್ರತ್ಯಕ್ಷ ದೇವತಾ, ಅವನು ಭೂಲೋಕದಲ್ಲಿರುವ ದೇವನೇ ಅಂತೆ, ಅವನು ಸಮವಾಗಿ ಎಲ್ಲರನ್ನೂ ನೋಡ್ಕೋತಾನೆ. ಇನ್ನೊಬ್ಬ ಮಹಾಜ್ಞಾನಿ, ಅವನಿಗೆ ಎಲ್ಲಿ ನೋಡಿದ್ರೂ ಬೆಳಕೊಂದೇ ಕಾಣಿಸುತ್ತೆ. ಹೊರಕವಚದಲ್ಲಿರೋ ವ್ಯತ್ಯಾಸವನ್ನು ಮರೆತು ಅವನು ಒಳಗಡೆಗೆ ಬೆಳಗುವ ಬೆಳಕೊಂದನ್ನೇ ನೋಡಿದಾಗ ಅವನಿಗೆ ಒಂದು ಸಮಾನತೆ ಎಲ್ಲೆಲ್ಲೂ ಕಾಣಿಸುತ್ತೆ. ಇಂತಹ ಕೆಲವು ವ್ಯಕ್ತಿಗಳನ್ನು ಬಿಟ್ಟು ಉಳಿದ ಎಲ್ಲ ಜಾಗದಲ್ಲೂ ವೈಷಮ್ಯವೇ ಎದ್ದು ತೋರುತ್ತೆ. ಆದರೆ ಆ ಪರಾತ್ಪರ ತತ್ವ ಇದೆಯಲ್ಲ, ಅದ್ರ ಸ್ವಭಾವವೇ ಹೇಗೆ ಅಂತ ಕೇಳಿದ್ರೆ ಅದನ್ನು ವರ್ಣಿಸುವಾಗ ನಿರ್ದೋಷಂ ಹಿ ಸಮಂ ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ. ನಿರ್ದೋಷ, ಅದರಲ್ಲಿ ಯಾವ ದೋಷವೂ ಇಲ್ಲ, ಯಾವತ್ತೂ ಇರೋಲ್ಲ. ಸಮಂ, ಏಕರೂಪವಾಗಿದೆ. ಒಂದು ನದಿ ಅಂತಂದರೆ ಅದು ಗಂಗಾ ನದಿಯಾಗಿರಲಿ, ಏಕರೂಪವಾಗಿರುತ್ತಾ ಅಂದರೆ ಒಂದು ಕಡೆಯಲ್ಲಿ ಭಾರಿ ಭೋರ್ಗರಿತ, ಇನ್ನೊಂದು ಕಡೆಯಲ್ಲಿ ಸ್ತಬ್ಧತೆ, ಒಂದು ಕಡೆಯಲ್ಲಿ ತುಂಬಿದ ನೀರು, ಇನ್ನೊಂದು ಕಡೆಯಲ್ಲಿ ಬಡವಾಗಿ ಹೋಗಿಬಿಟ್ಟಿದೆ. ಹೀಗೆ ಕಾಣಿಸುತ್ತೆ. ಲೋಕದಲ್ಲಿ ಯಾವುದೇ ವಸ್ತುವನ್ನು ನೋಡಿರೋ ಹಾಗೆ ಕಾಣಿಸುತ್ತೆ. ಆದರೆ ಈ ಪರಬ್ರಹ್ಮದಲ್ಲಿ ಏನಾರು ಹಾಗೆ ಒಂದು ಕಡೆ ತುಂಬ ಜಾಸ್ತಿ ದಟ್ಟವಾಗಿ ಪ್ರಕಾಶದಿಂದ ಕೂಡಿದೆ, ಇನ್ನೊಂದು ಕಡೆಯಲ್ಲಿ ಸ್ವಲ್ಪ ಕಡಿಮೆ ಪ್ರಕಾಶದಿಂದ ಕೂಡಿದೆ. ಒಂದು ಕಡೆಯಲ್ಲಿ ತುಂಬ ಆನಂದ ಸಿಗುತ್ತೆ, ಇನ್ನೊಂದು ಕಡೆಯಲ್ಲಿ ಅಷ್ಟೊಂದು ಆನಂದ ಸಿಗಲ್ಲ. ಹೀಗೇನಾದ್ರು ಉಂಟಾ ಅಂತ ಕೇಳಿದರೆ ಏನೊಂದೂ ಇಲ್ಲ. ಎಲ್ಲ ಕಡೆಯಲ್ಲೂ ಏಕರೂಪವಾಗಿದೆ. ಕೇವಲ ಬೆಳಕು, ಕೇವಲ ಆನಂದ, ಅಖಂಡ, ವಿಭಾಗ ಮಾಡೋಕ್ಕೆ ಬರಲ್ಲ. ಹಾಗಿರುವಂಥ ಒಂದು ತತ್ವ. ಆದ್ದರಿಂದ ಅದು ಎಲ್ಲ ಜೀವಕೋಟಿಗಳ ಒಳಗೂ ಸಮವಾಗಿದೆ, ನಿಷ್ಪಕ್ಷಪಾತವಾಗಿದೆ. ನ ದ್ವೇಷ್ಯ ನ ಪ್ರಿಯ, ನನಗೆ ಯಾರೂ ದ್ವೇಷ್ಯರೂ ಇಲ್ಲ, ಪ್ರಿಯರೂ ಇಲ್ಲ. ಆ ತತ್ವ ಸ್ವರೂಪ ಹಾಗೆ. ಜ್ಞಾನಿಗಳ ಸ್ವರೂಪವೂ ಹಾಗೇ. ಒಬ್ಬ ನಿಜವಾದ ರಾಜ ಇದ್ದರೆ ಅವನ ಸ್ವರೂಪವೂ ಹಾಗೆ ಇರಬೇಕದು. ಅದು ಆದರ್ಶ. ಯಾರನ್ನೋ ದಂಡಿಸಬಹುದು ದ್ವೇಷದ ಕಾರಣದಿಂದ ಅಲ್ಲ, ತಿದ್ದೋ ಕಾರಣದಿಂದ, ವಾತ್ಸಲ್ಯದಿಂದ. ಯಾರಿಗೋ ವಿಶೇಷ ಸಹಕಾರ ಕೊಡ್ಬೋದು, ಅದು ಅವನೊಬ್ಬನ ಮೇಲೆ ವಿಶೇಷ ಪ್ರೀತಿಯಿಂದ ಅಲ್ಲ, ಅವನಿಂದ ಆಗಬೇಕಾಗಿರೋ ಕಾರ್ಯಕ್ಕಾಗಿ. ಹೀಗೇನೋ ವಿಷಯ ಇದೆ. ಆದ್ದರಿಂದ ಈ ಪರಬ್ರಹ್ಮಾನೋ ತತ್ವ ಅಥವಾ ಶ್ರೀಕೃಷ್ಣ ಪ್ರಭು ಅವನು ಯಾರನ್ನೂ ದ್ವೇಷಿಸೋ ವಿಷಯವೇ ಇಲ್ಲ. ಯಾಕೆಂದರೆ ಯಾರಿಂದಲೂ ಅವನಿಗೆ ತೊಡಕಾಗಲ್ಲ, ಯಾರೂ ಅವನಿಗೆ ತೊಡಕು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವನು ಎಲ್ಲೆಲ್ಲೂ ತುಂಬಿದವನು. ಈ ಜೀವಿಗಳೆಲ್ಲ ಯಾವುದೋ ಒಂದೊಂದು ದೇಶದಲ್ಲಿ, ಏಕದೇಶದಲ್ಲಿ ಇರುವವರು. ಆದ್ದರಿಂದ ಇವರೇನು ಆ ಪರಬ್ರಹ್ಮಕ್ಕೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದು ರಾಗ, ದ್ವೇಷ ಇವೆಲ್ಲ ಹುಟ್ಟೋದು ಯಾರಿಗೆ ಅಂದರೆ, ಒಂದು ಮನಸ್ಸು ಅಂತಿದ್ದಾಗ, ಈ ಪ್ರಕೃತಿ ಮಂಡಲದ ಕಾಲುಷ್ಯಕ್ಕೊಳಗಾಗಿದ್ದಾಗ ಒಬ್ಬರನ್ನ ಕಂಡ್ರೆ ರಾಗ, ಒಬ್ಬರನ್ನ ಕಂಡ್ರೆ ದ್ವೇಷ ಅಂತಿರುತ್ತೆ. ಈ ಪ್ರಕೃತಿ ಮಂಡಲದಲ್ಲಿ ಒಬ್ಬ ಇಳಿದು ಬಂದಿದ್ದರೂ, ಅವತಾರ ಪುರುಷನಾಗಿ ಬಂದಿದ್ದರೂ, ಮಹಾಪುರುಷನಿಗೆ
ಶ್ರೀರಾಮರಂಥ ಮಹಾಪುರುಷರಿಗೆ ರಾಗದ್ವೇಷಗಳಿಲ್ಲ. ಯಾಕೆಂದರೆ ಅವ್ರ ಮನಸ್ಸು ಕಲುಷಿತವೇ ಆಗಲ್ಲ. ಅದು ಸದಾ ಸತ್ವಗುಣದಿಂದ ತುಂಬಿದ್ದು ಯಥಾರ್ಥವನ್ನು ನೋಡ್ತಾ ಯಾವ ಅಂಟಿಗೂ ಒಳಗಾಗದೇ ಇರುತ್ತೆ. ಅಂಟಿಲ್ಲದೆ ಇದ್ದರೆ ದ್ವೇಷವೂ ಇರೋಲ್ಲ, ಹಾಗಿರ್ತಾರೆ. ಅದರಿಂದ ಈ ಪರಾತ್ಪರ ತತ್ವಕ್ಕೆ ಯಾರ ಜೊತೆಗೂ ಅಂಟಿಲ್ಲದೆ ಇರೋದ್ರಿಂದಲೇ ದ್ವೇಷವೂ ಇಲ್ಲ. ಯೇ ಮಾಂ ಭಕ್ತ್ಯಾ ಭಜಂತಿ, ಯಾರು ನನ್ನನ್ನು ಭಕ್ತಿಯಿಂದ ಭಜಿಸುತ್ತಾರೋ ಅಂತ. ಭಕ್ತಿಯಿಂದ ಭಜಿಸೋದು ಅಂದರೆ ಹಾಗೆ ಭಜಿಸೋದು ಅಂತ ಉಂಟಾ ಅಂತ ಪ್ರಶ್ನೆ ಬರುತ್ತೆ. ಹಾಗೆ ಭಜಿಸೋದು ಅಂತ ಉಂಟು. ಭಜನೆ ಮಾಡ್ರಪ್ಪ ಸಾಯಂಕಾಲದ ಹೊತ್ತು ಅಂತೆಲ್ಲ ಕೇಳಿದರೆ ಆ ಕಡೆ ಯಾವುದೇ ಕಡೆಗೆ ನೋಡ್ತಾ ಇನ್ನೇನೋ ಚಿಂತನೆ ಮಾಡ್ತಾ ಅವ್ರಿವ್ರ ಜೊತೆಗೆ ಕೂತ್ಕೊಂಡು ಹಾಗೆ ಮಾಡಿ ಯಾವ ಭಜನೆಯಲ್ಲೂ ಮನಸ್ಸು ಸ್ವಲ್ಪವೂ ನಾಟದೇ ಇರೋದುಂಟು. ಭಜನೆ ಮಾಡ್ತಾ ಇಲ್ಲ ಅಂದರೆ ತುಟಿ ಪಿಟ್ ಅಂತ ಇದೆ, ಕೈನಲ್ಲಿ ತಾಳ ಹಾಕ್ತಾ ಇದ್ದಾರೆ, ಅದ್ರ ಮನಸ್ಸು ಮಾತ್ರ 100 ಕಡೆ ಓಡಾಡ್ತಾ ಇದೆ. ಊಟಕ್ಕೆ ಹೊತ್ತಾಯಿತು ಅಂತ ಒಬ್ಬ ಆಲೋಚನೆ ಮಾಡ್ತಾನೆ, ಇನ್ನೊಬ್ಬ ಪಾಠಕ್ಕೆ ಲೇಟ್ ಆಯಿತು ಅಂತ ಅನ್ಕೋತಾನೆ, ಇನ್ನೊಬ್ಬ ಇನ್ಯಾವುದೋ ಕರ್ತವ್ಯಕ್ಕೆ ಹೋಗಬೇಕು ಅಂತಾನೆ, ಕೂತ್ಕೊಂಡಿರೋದು ಭಜನೆ ಮಾಡೋಕ್ಕೆ ಅಂತ. ಇಲ್ಲ, ಮನಸ್ಸು ಲಗ್ನವಾಗೋಲ್ಲ. ಯಾವಾಗ ಲಗ್ನವಾಗುತ್ತೆ ಅಂದರೆ ಅದೇ ಭಕ್ತ್ಯಾ ಒಂದು ವಿಶೇಷಣ ಬೇಕು. ಭಕ್ತಿಯಿಂದ ಭಜಿಸೋದಾದರೆ ಅಂತ. ಭಕ್ತಿಯಿಂದ ಭಜಿಸೋದು ಅಂದರೆ ಏನದು ಭಕ್ತಿ ಅಂದರೆ? ಸಾ ಪರಾನುರಕ್ತಿ ಈಶ್ವರೇ ಭಕ್ತಿ ಅಂತ ಭಕ್ತಿಯ ಲಕ್ಷಣವನ್ನು ಹೇಳ್ತಾರೆ. ಅನುರಕ್ತಿ ಅಂದರೆ ಅನುರಾಗ, ಪ್ರೀತಿ ಅಂತ ಅರ್ಥ. ಪರಾನುರಕ್ತಿ ಅಂದರೆ ತುಂಬ ದೊಡ್ಡ ಮಟ್ಟದ ಪ್ರೀತಿ ಅಂತ. ದೊಡ್ಡ ಮಟ್ಟದ್ದು ಅಂದರೆ ಯಾವುದಕ್ಕಿಂತ ದೊಡ್ಡದು ಅಂದರೆ ಈ ಪ್ರಾಪಂಚಿಕವಾದ ಯಾವುದೇ ವ್ಯಕ್ತಿ ವಿಷಯದ ಬಗ್ಗೆ ಇರುವ ಅನುರಾಗ ಅಥವಾ ಪ್ರೀತಿಗಿಂತಲೂ ಒಂದು ಮಟ್ಟ ಜಾಸ್ತಿ ಇರುವಂಥ ಪ್ರೀತಿ, ಅದು ಪರಾನುರಕ್ತಿ ಎಂಬುದಾಗಿ ಕರೆಯಲ್ಪಡುತ್ತೆ. ಆ ಪರಾನುರಕ್ತಿ ಎಂಬುದು ಭಗವಂತನ ಬಗ್ಗೆ ಇದ್ದಾಗ ಅದಕ್ಕೆ ಭಕ್ತಿ ಎಂಬುದಾಗಿ ಕರೀತಾರೆ. ಆ ಭಕ್ತಿಯನ್ನು ಜ್ಞಾನಿಗಳು, ಯೋಗಿಗಳು ನಾನಾ ರೀತಿಯಲ್ಲಿ ಕೊಂಡಾಡ್ತಾರೆ. ಅದು ಭವಬಂಧನದಿಂದ ಪಾರು ಮಾಡುವ ಉತ್ಕೃಷ್ಟವಾದ ಒಂದು ಭಾವ, ಒಂದು ಮನೋಧರ್ಮ. ಲೋಕದಲ್ಲಿ ಪ್ರೀತಿ ಅನ್ನೋದು ಎಲ್ಲರಿಗೂ ಉಂಟು. ಒಬ್ಬೊಬ್ಬರು ಅವ್ರವ್ರ ಕ್ಷೇತ್ರದಲ್ಲಿ ಯಾವುದೋ ಒಂದೊಂದು ವಸ್ತುವನ್ನು ಪ್ರೀತಿಸ್ತಾರೆ, ಇಷ್ಟಪಡ್ತಾರೆ. ಇದು ನಂಗೆ ಬೇಕು, ಅದು ನಂಗೆ ಬೇಕು, ಇದು ಬೇಡ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅಲ್ಲಿ ಪ್ರೀತಿ ಆಡ್ತಾ ಇದೆ ಯಾವುದೋ ಒಂದು ವಸ್ತುವಿನಲ್ಲಿ ಅಂತಲೇ ಅರ್ಥ. ಆದರೆ ಈ ಪ್ರೀತಿಗೆಲ್ಲ ಭಕ್ತಿ ಅಂತ ಕರೆಯೋಲ್ಲ, ಇದಕ್ಕೆ ಅಂಟು ಅಂತ ಕರೀತಾರೆ ಅಷ್ಟೇ. ನಂಗೆ ಈ ವಸ್ತು ಬೇಕು, ಆ ವಸ್ತು ಬೇಡ, ಇತ್ಯಾದಿ ಇತ್ಯಾದಿ ಅಂಟದು. ಅದೇ ಅಂಟೇನೆ ಏನಾದರೂ ಭಗವಂತನ ಬಗ್ಗೆ ಹುಟ್ಟಿದರೆ, ಒಬ್ಬ ಮಹಾಗುರುವಿನ ಬಗ್ಗೆ ಹುಟ್ಟಿದರೆ, ಒಬ್ಬ ರಾಜನ ಬಗ್ಗೆ ಹುಟ್ಟಿದರೆ ಅದಕ್ಕೆ ಭಕ್ತಿಭಾವ ಎಂಬುದಾಗಿ ಕರೀತಾರೆ. ಆ ಭಕ್ತಿಭಾವ ಅನ್ನೋದು ಆದರ್ಶವಾದದ್ದು, ಶ್ರೇಷ್ಠವಾದದ್ದು. ಅದು ಲೋಕವನ್ನೆಲ್ಲ ಉದ್ಧಾರ ಮಾಡಿಬಿಡುತ್ತೆ. ಅದಕ್ಕಾಗಿ ಹಂಬಲಿಸ್ತಾರೆ, ನನಗೆ ಬೇಕು ಭಕ್ತಿ ಅಂತ. ಎಲ್ಲರಿಗೂ ಭಕ್ತಿ ಹುಟ್ಟಲ್ಲ. ಭಗವಂತನ ಬಗ್ಗೆ ಗುಣಗಾನ ಮಾಡಿದ್ರೆ ಯಾರೋ ಕೇಳಿದರೆ ಭಕ್ತಿ ಹುಟ್ಟುತ್ತಾ ಅಂತ ಕೇಳಿದರೆ ಯಾರೋ ಕೆಲವರಿಗೆ ಹುಟ್ಟುತ್ತೆ, ಇನ್ನು ಕೆಲವರಿಗೆ ಕೇಳಿದ್ದಾಯಿತು, ಆದರೆ ಇವರು ಮನಸ್ಸಿಗೆ ತಕ್ಕಂತೆ ಅದನ್ನು ತೊಗೋತಾರೆ. ನಂಗೆ ಪ್ರವಚನ ಮಾಡೋದಕ್ಕೆ ಒಳ್ಳೆ ಸಬ್ಜೆಕ್ಟ್ ಸಿಕ್ತು ಅಂತ ಅಂದ್ಕೊಂಡು ಹೋಗ್ತಾನೆ ಒಬ್ಬ. ಒಳ್ಳೊಳ್ಳೆ ತಮಾಷೆ, ಗೇಲಿ, ಉಪಕಥೆ ಎಲ್ಲ ಸಿಕ್ತು. ಇವತ್ತು ದಬಾಯಿಸಿ ಒಂದು ಕಡೆ ಪ್ರವಚನ ಮಾಡಿಬಿಡ್ತೀನಿ ಇಷ್ಟು ಅನ್ಕೋತಾನೆ ಹೊರತು ಅವನ ಆ ಪ್ರವಚನದಲ್ಲಿದ್ದಂಥ ಪರಮಾತ್ಮನ ಅದ್ಭುತವಾದ ಗುಣವನ್ನು ಏನಾದರೂ ಕೊಂಡಾಡಿದ್ರೂ ಅದು ಯಾವುದೂ ತಲೆಗೆ ಒಳಗಡೆನೇ ಹೋಗಲ್ಲ. ಯಾಕೆಂದರೆ ಏನೋ ಸಂಸ್ಕಾರದ ಕೊರತೆ, ಜನ್ಮಾಂತರದಿಂದ ಆ ಸಂಸ್ಕಾರ ಬಂದಿದ್ದರೆ ಅಯ್ಯೋ ಇಷ್ಟು ದೊಡ್ಡ ವಸ್ತುವನ್ನ ಅದಲ್ವಾ ಬೇಕಾಗಿರೋದು ಜೀವನಕ್ಕೆ, ಅದನ್ನೇ ಅಲ್ವಾ ನಾನು ತುಂಬ ಪ್ರೀತಿಸಬೇಕಾದದ್ದು ಅಂತ ಅನ್ನಿಸಿ ಅಲ್ಲಿ ಮನಸ್ಸು ಹರಿದು ಬಿಡ್ತಾಯಿತ್ತು. ಹಾಗಿರೋಲ್ಲ. ಭಕ್ತಿ ಒಂದಿರೋದಾದರೆ ಜೀವ ಉದ್ಧಾರ ಆಗೋದಕ್ಕೆ ಇನ್ನೇನೂ ಬೇಕಿಲ್ಲ, ಅಷ್ಟು ಉತ್ಕೃಷ್ಟವಾದ ಗುಣ. ಆ ಭಕ್ತಿ ಬಂದಾಗ ಮುಂದೆ ಏನಾಗುತ್ತೆ ಅಂತ ಕೇಳಿದ್ರೆ, ಮೈ ನನ್ನಲ್ಲಿ ಅವರು ನೆಲೆಸ್ತಾರೆ, ಅಹಮಪಿ ನಾನು ಸಹ ತೇಷು ಅವರಲ್ಲಿ ನೆಲೆಸ್ತೇನೆ ಅಂತ. ನನ್ನಲ್ಲಿ ಅವರು ನೆಲೆಸ್ತಾರೆ, ಅವರಲ್ಲಿ ನಾನು ನೆಲೆಸ್ತೇನೆ ಅಂದರೆ ತಾತ್ಪರ್ಯ ಎಲ್ಲೆಲ್ಲೂ ತುಂಬಿರುವ ಈ ಬೆಳಕನ್ನೇ ಸದಾ ಭಾವಿಸ್ತಾ ಇರೋರಾದ್ದರಿಂದ ಅವರು ಮಾನಸಿಕವಾಗಿ ಎಲ್ಲಿದ್ದಾರೆ ಅಂತ ತಗೋಬೇಕು, ನನ್ನಲ್ಲೇ ಇದ್ದಾರೆ ಅಂತ ಅರ್ಥ. ದೈಹಿಕವಾಗಿ ಎಲ್ಲಿದ್ದಾರೆ ಅಂತ ತಗೋಬೇಕು,
ಎಲ್ಲೆಲ್ಲೂ ತುಂಬಿದೆ ಬೆಳಕು ಅಂತಂದಾಗ ಇಲ್ಲಿರೋ ಭೂಮಿನಲ್ಲಿ, ಇಲ್ಲಿರೋ ಆಕಾಶದಲ್ಲಿ, ಇಲ್ಲಿರೋ ನೀರಿನಲ್ಲಿ, ಗಾಳಿನಲ್ಲಿ ಎಲ್ಲ ಕಡೆ ಇರೋ ಬೆಳಕು ತುಂಬಿದೆ ಅಂತ ಆ ಭಾವದಿಂದಲೇ ಆ ಪರತತ್ವವನ್ನು ಕೃಷ್ಣನನ್ನು ಒಬ್ಬ ಭಾವಿಸ್ತಾ ಇದ್ದಾನೆ ಅಂದರೆ ಅವನು ಎಲ್ಲಿದ್ದಾನೆ ಅಂತ ಕೇಳಿದರೆ ಪರತತ್ವದಲ್ಲೇ ಇದ್ದಾನೆ, ಕೃಷ್ಣನಲ್ಲೇ ಇದ್ದಾನೆ ಅಂತ ಅರ್ಥ ಅವನಿಗೆ. ಅವನು ನೋಟ ಹಾಗೆ ಇದೆ, ಅದರಿಂದ ಅವನಿಗೆ ಹಾಗಾಗುತ್ತೆ. ಆ ನೋಟ ಇಲ್ಲದೇ ಇದ್ದರೆ ನಮಗೇನು ಅನಿಸುತ್ತೆ? ನೀನು ಎಲ್ಲಿದ್ದೀಯಾ ಅಂತ ಕೇಳಿದರೆ ನಾನು ಭೂಮಿ ಮೇಲಿದ್ದೇನೆ, ನಾನು ಇಂಥ ನಗರದಲ್ಲಿದ್ದೇನೆ, ಇಂಥ ಗ್ರಾಮದಲ್ಲಿದ್ದೇನೆ, ಈ ಊರಿನಲ್ಲಿದ್ದೇನೆ, ನೆಲದ ಮೇಲಿದ್ದೇನೆ, ಮನೆ ಮೇಲೆ ಇದ್ದೇನೆ, ಪೀಠದ ಮೇಲಿದ್ದೇನೆ. ಇಷ್ಟೇ ಆಲೋಚನೆ ಬರುತ್ತೆ. ಯಾಕೆ ಆಲೋಚನೆ ಬರುತ್ತೆ ಅಂದರೆ ಮೊಟಕಾಗಿದೆ ದೃಷ್ಟಿ, ನಮ್ಮದು ಹ್ರಸ್ವ ದೃಷ್ಟಿಯಾಗಿಬಿಟ್ಟಿದೆ, ದೀರ್ಘ ದೃಷ್ಟಿಯಾಗಿಲ್ಲ, ಪರದೃಷ್ಟಿಯಾಗಿಲ್ಲ. ಅದೇ ಮಹಾತ್ಮರು ಕೊಟ್ಟ ಭಗವಂತನ ಬಗ್ಗೆನ ದರ್ಶನವನ್ನು ನಮ್ಮದಾಗಿ ಮಾಡಿಕೊಂಡ್ರೆ ಆಗ ಅನಿಸುತ್ತೆ ಭಗವಂತ ಇಲ್ಲದೇ ಇರೋ ಜಾಗ ಎಲ್ಲಿದೆ, ನೀನು ಎಲ್ಲಿದೆಯಪ್ಪ ಅಂದರೆ ಆ ಭಗವಂತನ ಮಡಿಲಿನಲ್ಲಿದ್ದೀನಪ್ಪ. ಅದೊಂದು ಸುಂದರವಾದ ಭಾಷೆ. ಭಗವಂತನಲ್ಲೇ ನೆಲೆಸಿದ್ದೀನಿ ಅಂದರೂ ಒಂದೇ, ಭಗವಂತನ ಮಡಿಲಿನಲ್ಲಿದ್ದೇನೆ ಅಂದರೂ ಒಂದೇ. ಹಾಗೆ ಅನಿಸೋದಕ್ಕೆ ಅವಕಾಶ ಇದೆ. ಅನಿಸೋದು ಮಾತ್ರ ಅಲ್ಲ, ಅದು ಸತ್ಯ. ಆ ಸತ್ಯವನ್ನೇ ಬುದ್ಧಿ ಭಾವಿಸುತ್ತೆ ಅಂತ ಅರ್ಥ. ಅದೇ ರೀತಿಯಲ್ಲಿ ಅಹಮಪಿ ತೇಷು, ನಾನೂ ಸಹ ಆ ಭಕ್ತರಲ್ಲೇ ಇರ್ತೇನೆ, ನೆಲೆಸಿರ್ತೇನೆ ಅಂತ. ಅಂದರೆ ಆ ಭಕ್ತಿಯ ಪರಿಣಾಮವಾಗಿ ಆ ಭಗವಂತನ ಸಾನ್ನಿಧ್ಯ ಆ ಭಕ್ತರಲ್ಲಿ ಜಾಸ್ತಿ ಅತಿಶಯವಾಗಿರುತ್ತೆ. ಇವರು ಅವನನ್ನು ಭಾವಿಸ್ತಾ ಇರೋದ್ರಿಂದ, ಇವರು ಅವನಿಗೆ ಜಾಗ ಕೊಡ್ತಾ ಇರೋದ್ರಿಂದ ಹೃದಯದಲ್ಲಿ ಅವನು ಆಕ್ರಮಿಸ್ಕೋತಾ ಇದ್ದಾನೆ ಜಾಗವನ್ನು. ಹೇಗೆ ವಾಮನ 3 ಹೆಜ್ಜೆ ಬೇಡ್ದ, ಕೊಡ್ತೀನಿ ಅಂತ ಒಪ್ಕೊಂಡ, ಅನಂತರದಲ್ಲಿ ಆ 3 ಹೆಜ್ಜೆಯಲ್ಲಿ 3 ಲೋಕವನ್ನೇ ತುಂಬ್ಕೊಂಬಿಟ್ಟ ಸಂಪೂರ್ಣವಾಗಿ. ಹಾಗೆ ಭಕ್ತ ಏನಾದ್ರು ಸ್ವಲ್ಪ ಜಾಗ ಕೊಟ್ಟರೆ ಭಗವಂತನಿಗೆ, ನೀನು ಎಷ್ಟು ರಮಣೀಯನಾಗಿದ್ದೀಯಪ್ಪ, ಎಷ್ಟು ಸುಂದರ ಮೂರ್ತಿ ನೀನು, ಎಷ್ಟು ಪ್ರಕಾಶಮಯನಾಗಿದೆಯಾ, ಎಂಥ ಆನಂದಮಯನಾಗಿದೆಯಾ, ನಿನಗಿಂತ ಕರುಣಾವಂತರು ಯಾರು ಲೋಕದಲ್ಲಿ ಉಂಟೆ ಅಂತ ಹೀಗೊಂದು ಸ್ವಲ್ಪ ಭಾವಿಸಿದರೆ ಅವನಿಗೆ ಜಾಗ ಸಿಕ್ತು, ಒಳಗಡೆ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿದಾಗ ಸದಾ ಕಾಲದಲ್ಲೂ ಅವನಲ್ಲಿ ಇರ್ತಾನೆ. ಭಕ್ತರು ಸಮಯ ಬಂದಾಗ ಅವನ್ನ ಮಾತಾಡಿಸ್ಬೋದು. ಯೋಗಿಗಳು, ಸಾಧಕರು, ನಾನಾ ರೀತಿಯಾದಂಥ ತಪಸ್ವಿಗಳು ಭಗವಂತನ ಒಳಗಡೆ ನೋಡ್ತಾರೆ. ಅವನ ಜೊತೆಗೆ ಮಾತುಕತೆ ಆಡೋದುಂಟು ಸ್ಪಷ್ಟವಾಗಿ. ಹಾಗಾಗಬೇಕಾದ್ರೆ ಅವನಲ್ಲಿ ಇರಬೇಕು ತಾನೆ, ಅವನು ಇರ್ತಾನಲ್ಲಿ. ಹೀಗೆ ಒಂದು ವ್ಯವಸ್ಥೆ ಉಂಟು ಅಂತ ಆಚಾರ್ಯ ಶಂಕರರು ಭಾಷ್ಯದಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟು ವರ್ಣಿಸ್ತಾರೆ. ಅಗ್ನಿವತ್ತು ಅಂತ, ಭಗವಂತ ಅಗ್ನಿಯಂತೆ ಅಂತ. ಯಾವ ದೃಷ್ಟಿಯಿಂದ? ದೂರಸ್ಥಾನಾಂ ಅಗ್ನಿ ಶೀತಂ ನ ಅಪನಯತಿ. ಅಗ್ನಿಯಲ್ಲಿದೆ, ಯಾರೋ ದೂರದಲ್ಲಿದ್ದಾರೆ ಅಂದರೆ ಅವರಿಗೆ ಶೈತ್ಯ ಆಗ್ತಾಯಿದೆ ಅಂದರೆ ಈ ಅಗ್ನಿಯಿಂದ ಅವರ ಶೈತ್ಯ ಏನು ದೂರ ಆಗಲ್ಲ, ಅವ್ರ ಚಳಿ ಏನು ಹೋಗಲ್ಲ. ಅದೇ ಸಮೀಪಂ ಉಪಸರ್ಪತಾಂ, ಅವರು ಹತ್ತಿರಕ್ಕೆ ಅಗ್ನಿ ಹತ್ತಿರ ಬರ್ತಾರೆ ಅಂತಂದರೆ ಅವ್ರಿಗೇನಾದ್ರು ಚಳಿ ಇದ್ದರೆ ಆ ಚಳಿನ ಅಗ್ನಿ ತೆಗೆದುಬಿಡುತ್ತೆ. ಹಾಗೆ ಆ ಪರಾತ್ಪರ ತತ್ವವನ್ನು ಮನಸಾ ಹತ್ತಿರಕ್ಕೆ ಯಾರು ಮಾಡ್ಕೋತಾರೋ ಅವರಿಗೆ ಅವನ ಸಾನ್ನಿಧ್ಯ ಸಿಗುತ್ತೆ, ಅವರು ಅವನಲ್ಲಿ ನೆಲೆಸ್ತಾರೆ. ಅಗ್ನಿಯಂತೆ ಅಂತ ಒಂದು ಉದಾಹರಣೆ. ಇದೇ ತರಹ ತುಂಬ ಆತ್ಮೀಯವಾದಂಥ ವ್ಯಕ್ತಿತ್ವಗಳೆಲ್ಲ ಹೊರಗಡೆಯಿಂದ ದೂರ ಇದ್ದರೂ ಒಳಗಡೆಯಿಂದ ಹತ್ತಿರದಲ್ಲೇ ಇರ್ತಾರೆ. ಆತ್ಮೀಯತೆಯ ಸಂಬಂಧದ ಕಾರಣದಿಂದ ತುಂಬ ಆತ್ಮೀಯವಾದ ಮಗನೋ ಮಗಳೋ ಇಳಿದ್ರೆ ತಂದೆನೋ ತಾಯಿನೋ ಆಗಾಗ ಅವ್ರನ್ನ ನೆನಪಿಸ್ಕೋತಾರೆ. ಹಾಗೆ ಮಕ್ಕಳು ಕೂಡ ತಂದೆ ತಾಯಿಗಳನ್ನು ನೆನಪಿಸ್ಕೋತಾರೆ. ಅಮ್ಮ ಅಪ್ಪ ಅಂತ ಇದಕ್ಕಿದಾಗೆ ತುಂಬ ನೆನಪಾಗ್ತಾ ಇದೆ ಅಂತ. ಮಕ್ಕಳಿಗೆ ಏನಾದ್ರು ತೊಡಕಾಗ್ತಾ ಇದೆ ಅಂದರೆ ಅಮ್ಮ ಅಪ್ಪಂಗೆ ವಿಶೇಷ ಸ್ಮರಣೆ ಬರುತ್ತೆ. ಅಪ್ಪ ಅಮ್ಮಂಗೆ ಏನಾದ್ರು ತೊಡಕಾಗ್ತಾ ಇದೆ ಅಂದರೆ ಮಕ್ಕಳಿಗೆ ಏನೋ ಸೂಚನೆ ಬರುತ್ತೆ. ನನಗೆ ಯಾಕೋ ಏನೋ ಅನ್ನಿಸ್ತಾ ಇದೆ, ನಮ್ಮ ಅಪ್ಪಂಗೋ ಅಮ್ಮಂಗೋ ಏನೋ ತೊಡಕಾಗಿರ್ಬೋದು ಅಂತ. ಎಷ್ಟೋ ಸಂದರ್ಭದಲ್ಲಿ ಪರಿಶೀಲಿಸಿ ನೋಡಿದ್ರೆ ಹಾಗಿರುತ್ತೆ. ಅಂದರೆ ಒಂದು ಸಂಬಂಧ ಹಾರ್ದಿಕವಾಗಿ ಬೆಳೆದಾಗ ಒಬ್ಬರು ಇನ್ನೊಬ್ಬರ ಜೊತೆಗೆ ಬೆಸೀತಾರೆ ಅನ್ನೋ ವಿಷಯ ಇದೆ. ಆ ಭಕ್ತಿ ಅನ್ನೋದು
ಆ ಪದವೇ ಹೇಳ್ತಾ ಇರುವಂತೆ ಒಂದು ಇನ್ನೊಂದರ ಜೊತೆಗೆ ಸೇರಿಸುತ್ತೆ ಅಂತ ಅರ್ಥ. ನಾವು ವಿಭಕ್ತಿ ಅನ್ನೋ ಶಬ್ದವನ್ನು ವ್ಯಾಕರಣದಲ್ಲಿ ಕೇಳ್ತೀವಿ. ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ ಅಂತ ಹೀಗೆಲ್ಲ 7 ವಿಭಕ್ತಿಗಳನ್ನು ಕೇಳ್ತೀವಿ. ಅಲ್ಲಿ ವಿಭಕ್ತಿ ಅನ್ನೋ ಶಬ್ದವನ್ನು ಯಾತಕ್ಕೆ ಬಳಸ್ತಾ ಇದ್ದಾರೆ? ರಾಮ ಅನ್ನೋ ಶಬ್ದಕ್ಕೆ ಒಂದು ವಿಭಕ್ತಿ ಪ್ರತ್ಯಯ ಬಂದು ರಾಮಃ ಅಂತಾಯಿತು ಅಂದರೆ ಆಗ ರಾಮನಿಗೆ ಒಂದು ವಿಶೇಷ ಕಿರೀಟವನ್ನು ತೊಡಿಸಿ ಅವನಿಗೆ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಡುತ್ತೆ. ಅದು ರಾಮಃ ಅಂದರೆ ಅವನೊಬ್ಬ ಕರ್ತೃ ಅಂತ ಅರ್ಥ ಕೊಟ್ಬಿಡುತ್ತೆ, ಕರ್ತ ಅಂತ. ಅದೇ ರಾಮಂ ಅಂತ ಹೇಳಿದರೆ ರಾಮನನ್ನು ಅಂತಂದರೆ ಅವನೊಬ್ಬ ಕರ್ಮ ಅಂತ, ಅವನಿಗೆ ಬೇರೆ ಇನ್ನೊಂದು ಉಪಾಧಿ, ಒಂದು ನಾಮ ಅವನಿಗೆ ಬಂದ್ಬಿಡುತ್ತೆ. ಆಗ ಅವನು ಬೇರೆ ರಾಮರಿಂದ ಪೃಥಕ್ ಆಗ್ತಾನೆ, ಅವನು ವಿಭಕ್ತನಾಗ್ತಾನೆ, ಬೇರೆ ಬೇರೆ ಆಗ್ತಾನೆ. 7 ವಿಭಕ್ತಿಗಳು ಏನು ಮಾಡುತ್ತೆ ಅಂತ ಕೇಳಿದ್ರೆ ಒಬ್ಬ ರಾಮನಿಂದ ಇನ್ನೊಬ್ಬ ರಾಮನನ್ನು ಭಿನ್ನವಾಗಿ ಮಾಡುತ್ತೆ. ಅದು ವಿಭಾಗ ಮಾಡಿಕೊಡುತ್ತೆ ವಿಭಕ್ತಿಯಲ್ಲವೂ ಸಹ. ಅದಕ್ಕೆ ವಿರುದ್ಧವಾದ್ದು ಭಕ್ತಿ ಅಂತ. ಭಕ್ತಿ ಏನು ಮಾಡುತ್ತೆ? ಭಜ ಸೇವಾಯಾಮ್, ಒಬ್ಬ ಇನ್ನೊಬ್ಬನನ್ನು ಸೇವಿಸ್ತಾ ಇರೋ ಸಂದರ್ಭದಲ್ಲಿ ಒಂದುಗೂಡಿಸ್ಬಿಡುತ್ತೆ ಸಂಪೂರ್ಣವಾಗಿ. ದೈಹಿಕವಾಗಿ ಭಿನ್ನವಾಗಿದ್ದರೂ ಹಾರ್ದಿಕವಾಗಿ ಒಂದಾಗುವಂಥದ್ದಿದೆ, ಮಾನಸಿಕವಾಗಿ ಒಂದಾಗುವಂಥದ್ದಿದೆ. ಹೃದಯೈಕ್ಯ ಎಂಬುದಾಗಿ ಕರೆಯೋದುಂಟು. ಪತಿ ಪತ್ನಿಯರಲ್ಲಿ ಹೃದಯೈಕ್ಯ ಇರಬೇಕು, ಗುರು ಶಿಷ್ಯರಲ್ಲಿ ಹೃದಯೈಕ್ಯ ಇರಬೇಕು, ರಾಜನಲ್ಲಿ ಪ್ರಜೆಗಳಲ್ಲಿ ಹೃದಯೈಕ್ಯ ಇರಬೇಕು, ಅತ್ಯಂತ ಆತ್ಮೀಯವಾದ ಮಿತ್ರರಲ್ಲಿ ಹೃದಯೈಕ್ಯ ಇರಬೇಕು. ಅವನೇನು ಚಿಂತನೆ ಮಾಡ್ತಾನೋ ಅದನ್ನೇ ನಾನು ಚಿಂತಿಸ್ತೀನಿ, ನಾನೇನು ಚಿಂತನೆ ಮಾಡ್ತಾನೋ ಅವನು ಅದನ್ನೇ ಚಿಂತಿಸ್ತಾನೆ. ಪರಸ್ಪರ ಮಾತುಕತೆ ಆಡದೆ ಹೋದರೂ ಎಷ್ಟೋ ಸಂದರ್ಭದಲ್ಲಿ ಆತ್ಮೀಯ ಮಿತ್ರರಲ್ಲಿ ನನಗೆ ಹೀಗೆ ಅನ್ನಿಸ್ತಾ ಇದೆ ಇವತ್ತು ಅಂತ ಇವನು ಹೇಳಿದರೆ ಅಯ್ಯೋ ನನಗೂ ಹಾಗೆ ಅನ್ನಿಸ್ತಲ್ಲಪ್ಪ ಅಂತ ಅವನು ಅನ್ನೋ ಥರ ಇರುತ್ತೆ. ಅಂದರೆ ಇಂಥ ಅನುಭವಗಳೆಲ್ಲ ತುಂಬ ಕಡಿಮೆ ಆಗಿಬಿಟ್ಟಿದೆ ಇವತ್ತು. ಯಾಕೆಂದರೆ ಇವತ್ತೆಲ್ಲ ಸ್ನೇಹ ಅನ್ನೋದು ಶುದ್ಧವಾಗಿರುತ್ತೆ ಅನ್ನೋದು ಇಲ್ಲ. ಅವನಿಂದೇನೋ ಲಾಭ ಇದೆ ಅಂದರೆ ಸ್ನೇಹ, ಅವನಿಂದೇನೋ ಲಾಭ ಇಲ್ಲ ಅಂತಂದರೆ ಇಲ್ಲ. ಅವನಿಗೇನೋ ಕಷ್ಟ ಇದೆ ಅಂದರೆ ನನಗೆ ಸ್ನೇಹ ಹೊರಟೋಗಿರುತ್ತೆ. ಅವನಿಗೇನೋ ತುಂಬ ದೊಡ್ಡ ಸುಖ ಇದೆ ಅಂದರೆ ಒಂಚೂರು ಸ್ನೇಹ ಬರುತ್ತೆ, ನನಗೂ ಒಂದು ಸ್ವಲ್ಪ ಲಾಭ ಸಿಗುತ್ತಾ ಅಂತ. ಈ ತರಹ ಸ್ವಾರ್ಥಮಯವಾಗಿದೆ ಸ್ನೇಹ ಅನ್ನೋದು. ನಿಸ್ವಾರ್ಥ ಸ್ನೇಹ ಅಂತ ಒಂದಿದ್ದರೆ ಅವನು ಒಬ್ಬ ಜೀವ, ನನ್ನ ವಯಸ್ಸಿನವನು, ನನ್ನಂತೆ ಅವನಿಗೂ ಅನೇಕ ರೀತಿಯಾದ ಸುಖ ದುಃಖಗಳೆಲ್ಲ ಇದೆ. ನಾವಿಬ್ಬರೂ ಒಟ್ಟಿಗೆ ಸೇರಿ ಒಂದು ದೋಣಿಯಲ್ಲಿ ಸಂಚಾರ ಮಾಡುವಂತೆ ಈ ಜೀವನ ಯಾತ್ರೆಯನ್ನು ಮಾಡೋಣ ಅಂತ ಒಂದು ಸಂಕಲ್ಪಿಸಿ ಹಾರ್ದಿಕವಾಗಿ ವ್ಯವಹಾರವನ್ನು ಬೆಳೆಸ್ಕೋತ ಹೊರಟೋದ್ರೆ ಆಗ ಹೃದಯದ ಐಕ್ಯ ಏರ್ಪಟ್ಟು ಹೋಗುತ್ತೆ. ಹೊರಗಡೆಯಿಂದ ವ್ಯಕ್ತಿಗಳು ಬೇರೆ, ಆದರೆ ಹೃದಯದ ಮಾತ್ರ ಐಕ್ಯ. ಹೀಗೆ ಭಕ್ತಿಯ ಕಾರಣದಿಂದ ಜೀವನಿಗೆ ಮತ್ತು ದೇವನಿಗೆ ಒಂದು ಬೆಸುಗೆ ಹುಟ್ಟುತ್ತೆ ಅನ್ನೋದು ಒಟ್ಟು ಆಶಯ. ಮುಂದಿನ ಮಾತು 30ನೇ ಶ್ಲೋಕ. ಅಪಿ ಚೇತ್ ಸುದುರಾಚಾರ ಭಜತೆ ಮಾಂ ಅನನ್ಯಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಲೋಕದಲ್ಲಿ ಒಂದು ಚಿಂತನೆ ಇರುತ್ತೆ. ಯಾರೋ ಕೆಲವು ಸತ್ಪುರುಷರಿದ್ದಾರೆ, ಅವರಲ್ಲಿ ಭಗವಂತ ನೆಲೆಸಿರ್ತಾನೆ, ಅವರು ಭಗವಂತನನ್ನು ಅವಲಂಬಿಸಿರ್ತಾರೆ. ಆದರೆ ಯಾರೋ ಒಬ್ಬ ಕೆಟ್ಟ ಕಾರ್ಯಗಳನ್ನು ಮಾಡೋನಿದ್ದಾನೆ ಅಂತಂದರೆ ಅವನಲ್ಲಿ ದೇವರು ಇರೋಲ್ಲ, ಅವನು ದೇವರನ್ನು ತನ್ನ ಹೃದಯದಲ್ಲಿ ಇಟ್ಕೊಳ್ಳೋದ ಅಂತ ಸಾಮಾನ್ಯವಾದಂಥ ಒಂದು ಚಿಂತನೆ ಇದೆ. ಇದು ತಪ್ಪು ಅಂತಲ್ಲ, ಆದರೆ ಇದಕ್ಕೊಂದು ಅಪವಾದದ ಸನ್ನಿವೇಶವೂ ಉಂಟಪ್ಪ ಅಂತ ಇಲ್ಲಿ ಶ್ರೀಕೃಷ್ಣ ಪ್ರಭು ಜ್ಞಾಪಿಸ್ತಾ ಇದ್ದಾನೆ. ಸುದುರಾಚಾರ ಅಪಿ ಚೇತ್, ಯಾರೊಬ್ಬ ತುಂಬ ಕೆಟ್ಟ ಆಚಾರ ವಿಚಾರಗಳನ್ನು ಇಟ್ಕೊಂಡಿದ್ದಾನೆ, ಮಾಡಬಾರ್ದನ್ನು ಮಾಡುವಂತೆ ನಡೆಯಿದೆ ಒಂದು. ಹಾಗಿದ್ದರೂ ಸಹ ನನ್ನನ್ನು ಮಾತ್ರ ಅನನ್ಯ ಭಾಕ್, ಬೇರೆ ಎಲ್ಲರಿಗಿಂತಲೂ ವಿಶೇಷವಾಗಿ ಅವಲಂಬಿಸಿ ಭಾವಿಸುವವನಾದರೆ ಸಹ ಅವನು ಸಾಧು ಏವ, ಸಜ್ಜನನೇ ಎಂಬುದಾಗಿ ಮಂತವ್ಯ ಭಾವಿಸಲ್ಪಡತಕ್ಕದ್ದು. ಅವನನ್ನು ಸಾಧು ಜನ, ಸಜ್ಜನ ಎಂಬುದಾಗಿ ಭಾವಿಸತಕ್ಕದ್ದು. ಏಕೆಂದರೆ ಸಹ ಅವನು ಸಮ್ಯಕ್ ವ್ಯವಸ್ಥಿತ, ಸರಿಯಾದ ನಿಶ್ಚಯದಿಂದ ಕೂಡಿದ್ದಾನೆ, ಆದ್ದರಿಂದ ಅವನನ್ನು ಮೆಚ್ಚಬೇಕು ಅಂತ ಕೃಷ್ಣನ ಆಶಯ. ಈ ವಿಚಾರ ಕೃಷ್ಣನ ಮಾತು ನಮ್ಮ ಕಿವಿಗೆ ಬಿದ್ದಾಗ ನಾವು ಆ ತರಹ ಆಲೋಚನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲೋದರೆ
ನಮ್ಮ ಬುದ್ಧಿಯೆಲ್ಲ ಒಂಥರಹ ಪೂರ್ವಾಗ್ರಹ ದೂಷಿತವಾಗಿಬಿಟ್ಟಿರುತ್ತೆ ಪೂರ್ತಿಯಾಗಿ. ಅಯ್ಯೋ ಕೆಟ್ಟ ವ್ಯಕ್ತಿ ಅಂತ ಅಷ್ಟೇ ಆಲೋಚನೆ ಮಾಡ್ತೀವಿ. ಯಾಕೆಂದರೆ ಅವನು 10 ವರ್ಷದಿಂದ ಹಿಂಗೆ ಮಾಡಿದ್ದ, ಕಳೆದ ವರ್ಷ ಹೀಗೆ ಮಾಡಿದ್ದ, ಇಷ್ಟೇ ನಮಗೆ ಲೆಕ್ಕಾಚಾರ ಹಾಕಿ ನಾವು ಅಳಿತೀವಿ. ಆದರೆ ಎಚ್ಚರಿಕೆಯಿಂದ ನೋಡಬೇಕು ಅಂತ ಒಂದು ವಿಷಯವನ್ನು ಜ್ಞಾಪಿಸ್ತಾ ಇದ್ದಾನೆ. ಬಹಳ ದುರಾಚಾರವುಳ್ಳವನಾದರೂ ಅನನ್ಯವಾದ ಮನಸ್ಸಿನಿಂದ ನನ್ನನ್ನು ಭಜಿಸುತ್ತಾನಾದರೆ ಅವನು ಸಾಧುಜನ ಸಜ್ಜನ ಎಂದೇ ತಿಳಿಯಲ್ಪಡತಕ್ಕವನು. ಯಾಕೆ ಅಂತ ಕೇಳಿದರೆ ಅವನು ಸರಿಯಾದ ನಿಶ್ಚಯವನ್ನು ಮಾಡಿದ್ದಾನೆ ಅಂತ. ಈಗ ಸುದುರಾಚಾರ ಅಂದರೆ ಏನು ಅಂತ. ಸು ಅಂದರೆ ಸುಷ್ಠು ದುರಾಚಾರ, ಯಸ್ಯ ಸಹ ಚೆನ್ನಾದ ದುರಾಚಾರವು ಯಾರಲ್ಲಿದೆಯೋ ಅವನು ಸುದುರಾಚಾರ. ಚೆನ್ನಾದ ದುರಾಚಾರ ಸಣ್ಣ ಸಣ್ಣದಲ್ಲ. ಎಲ್ಲ ಹೊರಗಡೆ ಹೋಗೊಂದಾಗ ಕಾಲು ತೊಳ್ಕೊಂಡು ಹೊರಗಡೆ ಬರಬೇಕಿತ್ತು, ಬರಲೇ ಇಲ್ಲ. ಇದು ಸಣ್ಣ ದುರಾಚಾರ. ಆಹಾರವನ್ನು ಸ್ವೀಕರಿಸ್ಬೇಕಾದ್ರೆ ಕೂತ್ಕೊಂಡು ತೊಗೋಬೇಕು ಅಂತ ನಮ್ಮ ಧರ್ಮ ಹೇಳುತ್ತೆ. ಆಹಾರ ಪಾನೀಯವನ್ನು ಇಲ್ಲ ನಿಂತ್ಕೊಂಡೇ ತೊಗೊಂಬಿಟ್ಟ, ಸಣ್ಣ ದುರಾಚಾರ. ನಿತ್ಯವೂ ಒಗೆದ ವಸ್ತ್ರವನ್ನೇ ಉಡಬೇಕು ಅಂತ ಧರ್ಮಜ್ಞರು ಸಾರ್ತಾರೆ. ಮನಸ್ಸಿಗೆ ಹೊಸತನ ಕೊಡುತ್ತೆ ಒಗೆದ ಬಟ್ಟೆ. ಆದರೆ ಇಲ್ಲವರೆ ಹಳೆ ಮೊಬ್ಬು ಹಾಗೆ ಉಳ್ಕೊಂಡಿರುತ್ತೆ. ಇಲ್ಲ ಹಳೆ ಬಟ್ಟೆನೇ ಉಟ್ಕೊಂಡಿದ್ದಾನೆ. ಇದು ಸುದುರಾಚಾರ ಅಲ್ಲ, ದುರಾಚಾರ, ತಪ್ಪು ಆಚಾರ ಇದೆಲ್ಲ. ಈ ಥರದ್ದು ಬೇಕಾದಷ್ಟಿದೆ. ಈ ಥರದನ್ನು ಯಾರೋ ಒಬ್ಬ ಮಾಡ್ತಾಯಿದ್ದಾನೆ, ಅವನಲ್ಲಿ ಭಗವಂತ ನೆಲೆಸಿಯಾನೆ, ಇವನು ಭಗವಂತನನ್ನು ತನ್ನ ಹೃದಯದಲ್ಲಿ ಇಟ್ಕೊಂಡಿದ್ದಾನೆ ಅಂದರೆ ಅದನ್ನಾರು ಒಪ್ಪೋದು. ಆದರೆ ಇಲ್ಲಿ ಏನು ಹೇಳ್ತಾ ಇರೋದು, ಸುದುರಾಚಾರ, ದೊಡ್ಡ ದೊಡ್ಡ ಅನಾಚಾರವನ್ನು ಮಾಡ್ತಾನೆ. ದೊಡ್ಡ ದೊಡ್ಡ ಅನಾಚಾರ ಅಂದರೆ ಏನು ಅಂತ ಕೇಳಿದ್ರೆ ಅದನ್ನು ಪಾತಕಗಳು ಎಂಬುದಾಗಿ ಕರೆದು 9 ವರ್ಗದ ಪಾತಕಗಳಿದೆ. ಒಂದೊಂದು ಪಾತಕದಲ್ಲೂ 106 ಉಪವಿಭಾಗ ಇದೆ. 9 ವರ್ಗದ ಪಾತಕಗಳಿದೆ. ಅದರಲ್ಲಿ ಯಾವುದೇ ಪಾಪವನ್ನು ಮಾಡಿದರೂ ಅವನು ಸುದುರಾಚಾರ ಎಂಬುದಾಗಿ ಆಗ್ತಾನೆ. ಹೆಸರನ್ನು ಮಾತ್ರ ನೆನಪಿಸ್ಕೊಳ್ಳೋಣ. ಅತಿಪಾತಕ, ಮಹಾಪಾತಕ, ಅನುಪಾತಕ, ಉಪಪಾತಕ, ಜಾತಿಭ್ರಂಶಕರ ಪಾತಕ, ಸಂಕರೀಕರಣ, ಅಪಾತ್ರೀಕರಣ, ಪ್ರಕೀರ್ಣಕ, ಮಲಾವಹ ಎಂಬುದಾಗಿ 9 ಥರದ ಪಾತಕಗಳಿದೆಯಂತೆ. 9 ವಿಧ. ಅದರೊಳಗಡೆಗೆ ಉಪವಿಭಾಗಗಳು ಬೇಕಾದಷ್ಟಿದೆ. ಏನು ಹೇಳುತ್ತೆ ಅಂದರೆ, ವಿವೇಕರಹಿತರಾದ ಜೀವಿಗಳು ಎಷ್ಟು ತರಹ ತಪ್ಪುಗಳನ್ನು ಮಾಡ್ತಾರೆ ಅನ್ನೋದ್ರ ಪಟ್ಟಿ ಅಂತ ಅಷ್ಟೇ ಅಂದ್ಕೋಬೇಕು. ಅಂದರೆ ಇದು ಬಿಟ್ಟು ಬೇರೆ ಇನ್ನೊಂದು ಅಪರಾಧವೇ ಇಲ್ವ ಸೃಷ್ಟಿನಲ್ಲಿ ಅಂತ ಕೇಳಿದ್ರೆ ಇದೇ ಥರದ್ದು ಇನ್ನೊಂದು ಇರ್ಬೋದು. ಏನೇನು ಅಪರಾಧಗಳು ಸೃಷ್ಟಿನಲ್ಲಿ ನಡೆಯುತ್ತೆ, ತಪ್ಪು ಏನೇನು ತರಹ ಮಾಡ್ತಾರೆ ಅದನ್ನೆಲ್ಲ ಹೀಗೆ ವಿಭಾಗ ಮಾಡ್ಬೋದು ಅಂತ. ಹೀಗೆ ಯಾತಕ್ಕೆ ಉಪವಿಭಾಗ ಮಾಡಿದ್ರು ಅಂದರೆ ಆ ಪಾಪದ ಮಟ್ಟ ಎಷ್ಟು ದೊಡ್ಡದು, ತುಂಬ ದೊಡ್ಡ ಪಾಪ, ಅದಕ್ಕಿಂತ ಚೂರು ಕಡಿಮೆ ಪಾಪ, ಹೀಗೆ ವಿಭಾಗ ಮಾಡ್ಕೋತ ಬಂದರೆ ಆಗ 9 ಪ್ರಕಾರದ ಪಾಪಗಳನ್ನು ಮಾಡೋದುಂಟು ಅಂತ. ಒಂದನ್ನು ಯಾವ್ದನ್ನಾರು ನೆನಪಿಸ್ಕೊಳ್ಳೋಣ, ಪ್ರಸಿದ್ಧವಾದ್ದು ಮಹಾಪಾತಕ ಅಂತಂದರೆ ಬ್ರಹ್ಮಹತ್ಯ, ಸುರಾಪಾನಂ, ಸ್ಥೇಯಂ, ಗುರುವಂಗನಾಗಮಃ, ತತ್ ಸಂಸರ್ಗಶ್ಚೇತಿ ಪಂಚೈತೆ ಮಹಾಪಾತಕಂ ಉಚ್ಯತೆ ಅಂತ ಮಹಾಪಾತಕಗಳು 5 ಎಂಬುದಾಗಿ ಹೇಳಿದ್ದಾರೆ. ಈ 5 ಪಾಪದಲ್ಲಿ ಯಾವುದೇ ಒಂದು ಪಾಪ ಮಾಡಿದ್ರೂ ಅವನು ದುರಾಚಾರಿ ಅಂತಲೇ ಅರ್ಥ. ಬ್ರಹ್ಮಹತ್ಯ, ಯಾರೋ ಒಬ್ಬ ಬ್ರಾಹ್ಮಣನನ್ನು ಕೊಂದ, ಬಹಳ ದೊಡ್ಡ ಅಪರಾಧ, ಮಹಾ ದುರಾಚಾರ. ಅದೇನು ಬ್ರಾಹ್ಮಣನನ್ನು ಕೊಂದ್ರೆ ಮಾತ್ರ ಅಷ್ಟು ದುರಾಚಾರವೇ ಅಂತ ಕೇಳಿದರೆ, ಲೋಕದಲ್ಲಿ ತುಂಬ ಪ್ರಶಸ್ತವಾದ ಯಾವುದಾದ್ರು ಇದ್ದರೆ ಅದನ್ನ ಹಾಳು ಮಾಡಿದರೆ ದೊಡ್ಡ ಪಾಪ, ತುಂಬ ಪ್ರಶಸ್ತವಲ್ಲದೇ ಇದ್ದಿದ್ದನ್ನು ಹಾಳು ಮಾಡಿದ್ರೆ ಕಡಿಮೆ ಪಾಪ ಅಂತ ಇದೊಂದು ಲೆಕ್ಕಾಚಾರ ಇಟ್ಕೊಂಡು ಒಬ್ಬ ನಿಜವಾದ ಬ್ರಾಹ್ಮಣ ಇದ್ದಾನೆ ಅಂತಾದರೆ ಅವನಿಂದ ಇಡೀ ಲೋಕಕ್ಕೆ ಪರಮೋಪಕಾರವಾಗುತ್ತೆ. ಯಾರೂ ಯಾವ ತರಹನೂ ಕೊಡೋಕ್ಕಾಗದೇ ಇರುವಷ್ಟು ಆನಂದವನ್ನು ಅವನು ಕೊಡಬಲ್ಲ. ಅವನ ಮೈ ಆನಂದದ ಪ್ರವಾಹ ಹರಿಯೋದಕ್ಕೆ ದ್ವಾರ. ಅವನನ್ನು ಭಾವಿಸಿದರೆ, ಅವನ ಹತ್ತಿರ ಹೋದರೆ, ಅವನಿರೋ ಜಾಗದಲ್ಲಿ ಎಲ್ಲ ಕಡೆಯಲ್ಲೂ ಒಂದು ಆನಂದ ಹುಟ್ಟಿ ಹರಿಯೋದಕ್ಕೆ ಅವಕಾಶ ಇದೆ. ಒಬ್ಬ ಆದರ್ಶವಾದ ಬ್ರಾಹ್ಮಣನ ನಡೆ ಆಗಿದೆ ಎಂಬುದಾಗಿ ಶಾಸ್ತ್ರಜ್ಞರು ಸಾರ್ತಾರೆ. ಅಂಥ ಒಬ್ಬ ವ್ಯಕ್ತಿ ಲೋಕಕ್ಕೆಲ್ಲ ಪರಮೋಪಕಾರಿಯಾಗಿರುವಾಗ ಅವನನ್ನು ಯಾರೋ ಒಬ್ಬ ಕೊಂದರೆ ಅದೇನು ಕರಿಬೇಕು, ದೊಡ್ಡ ಪಾತಕ ಅಂತ ಕರಿಬೇಕು. ಎಲ್ಲೋ ಹರಿತಾ ಇರೋ ನೀರನ್ನು ಹರಿಯೋದನ್ನು ನಿಲ್ಲಿಸ್ತಾ ಅಥವಾ
ಹರಿತಾ ಇರೋ ಜಾಗದಲ್ಲಿ ಕಟ್ಟೆ ಸಣ್ಣ ಕಟ್ಟಿದ್ರು ಒಡೆದ ಅಂತಂದರೆ ಸಣ್ಣ ಅನರ್ಥ ಆಗುತ್ತೆ. ಅದೇ KRS ಡ್ಯಾಮ್ ಇದೆ, ಆ ಕಟ್ಟೆನ ಬಾಂಬಿಟ್ಟು ಹೊಡೆದ ಅಂದರೆ ಸಣ್ಣ ನೀರಿನ ಯಾವುದೋ ಒಂದು ಹೊಂಡನ ಒಡೆದು ಹಾಕಿದ್ರೆ ಎಷ್ಟು ತೊಂದರೆ ಆಗುತ್ತೋ ಲೋಕಕ್ಕೆ, ಅದಕ್ಕಿಂತ ಕೋಟಿ ಪಾಲು ತೊಂದರೆ ಜಾಸ್ತಿ ಆಗಿಬಿಡುತ್ತೆ. ಕೋಟಿ ಜನಗಳು ಕಷ್ಟಪಟ್ಬಿಡ್ತಾರೆ ಈಗ ಆಯ್ತಲ್ಲ ಅಂತ. ಆದ್ದರಿಂದ ಅದು ದೊಡ್ಡ ಪಾಪ ಅಂತ ಕರಿಬೇಕಲ್ಲ. ಹಾಗೆ ಎರಡನೇದು ಸುರಾಪಾನ. ಸುರಾಪಾನ ಮದ್ಯಪಾನ ಅಂತ. ಅದರಲ್ಲಿ ಪೈಷ್ಟಿ ಅಂತ ಒಂದು ವಿಧದ ಮದ್ಯ ಇದೆ, ಹಿಟ್ಟಿನಿಂದ ತಯಾರು ಮಾಡುವಂಥ ಪೈಷ್ಟಿ, ಮಾಧ್ವಿ, ಗೌಡಿ ಹೀಗೆ ವಿಭಾಗವನ್ನು ಹೇಳ್ತಾರೆ. ಗೌಡಿ ಅಂದರೆ ಗುಡದಿಂದ ತಯಾರಾಗುವ ಮದ್ಯ, ಮಾಧ್ವಿ ಅಂದರೆ ಮಧುವಿನಿಂದ ಜೇನಿನ ತರಹ ಇರುವ ರಸದಿಂದ ತಯಾರಾಗುವಂಥ ಮದ್ಯ. ಪೈಷ್ಟಿ ಅಂದರೆ ಬೇರೆ ಬೇರೆ ಹಿಟ್ಟುಗಳನ್ನು ಒಂದು ತರಹ ಕೊಳಸಿ ಸಿದ್ಧಪಡಿಸುವಂಥ ಒಂದು ಮದ್ಯ ಎಂಬುದಾಗಿ ಮದ್ಯವನ್ನು ಮೂರಾಗಿ ವಿಭಾಗ ಮಾಡ್ತಾರೆ. ಅದರಲ್ಲಿ ಪೈಷ್ಟಿ ಅನ್ನೋ ರೀತಿಯಾದ ವರ್ಗಕ್ಕೆ ಸೇರಿದ ಮದ್ಯ ತುಂಬ ದೋಷದಾಯಕ ಎಂಬುದಾಗಿ ಕರೆದಿದ್ದಾರೆ. ಕುಡಿಯೋರಿಗೇನು ಆಗಲ್ವಲ್ಲ, ಬಹಳ ಮೋಜು ಮಜಾ ಆಗುತ್ತಲ್ಲ, ಪರಮಾನಂದ ಆಗುತ್ತಲ್ಲ, ಒಮ್ಮೆ ಕುಡಿದವ್ರು ಇನ್ನೊಮ್ಮೆ ಕುಡಿಯೋಕ್ಕೆ ಹೋಗ್ತಾರಲ್ಲ ಅಂತೆಲ್ಲ ಕೇಳಿದರೆ ಅವರಿಗೆ ಆ ಕಡೆಯಿಂದ ಸಂತೋಷ ಆಗುತ್ತೆ. ಹೌದು, ಪಕ್ಕದಲ್ಲೇ ಅದು ಇನ್ನೊಂದು ಯಾವುದೋ ವಿರುದ್ಧ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ, ಅದು ಅವ್ರ ಮನಸ್ಸಿಗೆ ಬರೋಲ್ಲ. ಏನು ವಿರುದ್ಧ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂದರೆ, ಮದ್ಯಪಾನವು ಆಯುರ್ವೇದದ ದೃಷ್ಟಿಯಿಂದ ಹೇಳೋದಾದರೆ ನಮ್ಮ ಹೃದಯ ಸ್ಥಾನದಲ್ಲಿ ಒಂದು ಓಜಸ್ಸು ಅಂತ ಒಂದು ಧಾತು ಇರುತ್ತೆ. ಆ ಓಜಸ್ಸು ಎಂಬ ಧಾತುವನ್ನು ನಾಶ ಮಾಡುತ್ತಂತೆ. ಆ ಓಜಸ್ಸು ಎಂಬ ಧಾತುವೇ ಅದು ಎಷ್ಟೆಷ್ಟು ಸಂಗ್ರಹ ಆಗುತ್ತೋ, ಸುಭದ್ರವಾಗಿರುತ್ತೋ ಅಷ್ಟು ದೀರ್ಘಾಯುಷ್ಯ, ಆರೋಗ್ಯ, ನಾನಾ ರೀತಿಯಾದ ಸಾಮರ್ಥ್ಯ ಇವನ್ನೆಲ್ಲ ಒದಗಿಸ್ಕೊಡುತ್ತಂತೆ. ಅದು ಸಪ್ತಧಾತುಗಳಲ್ಲಿ ಕೊನೆಯ ಧಾತು ಶುಕ್ರ ಅಂತ. ಆ ಶುಕ್ರ ಧಾತು ಅದು ವ್ಯರ್ಥವಾಗದೆ ಹಾಗೆ ಉಳ್ಕೊಂಡ್ರೆ, ಆ ಶುಕ್ರ ಧಾತುವನ್ನು ಹೇಗೆ ಇಟ್ಕೋಬೇಕೋ ಹಾಗೆ ವ್ಯವಸ್ಥಿತವಾಗಿ ಇಟ್ಕೊಂಡ್ರೆ ಅದು ಅನಂತರದಲ್ಲಿ ಓಜಸ್ಸಾಗಿ ಪರಿಣಾಮವನ್ನು ಹೊಂದುತ್ತೆ ಎಂಬುದಾಗಿ ಹೇಳ್ತಾರೆ. ಅದನ್ನೇ ಯಾರಾದರೂ ಒಬ್ಬ ಬ್ರಹ್ಮಚರ್ಯ ವ್ರತವನ್ನು ತುಂಬ ಚೆನ್ನಾಗಿ ಇಟ್ಕೊಂಡ್ಯಾನೆ ಅಂದರೆ ನೋಡಿ, ಅವನ ಮುಖ ನೋಡಿ ಎಂಥ ಬ್ರಹ್ಮವರ್ಚಸ್ಸು ಕಾಣಿಸ್ತಾ ಇದೆ, ಎಷ್ಟು ಓಜಸ್ವಿಯಾಗಿದ್ದಾನೆ ಅಂತ ಹೇಳೋದುಂಟು. ಮುಖದಲ್ಲಿ ಆ ಓಜಸ್ಸು ಬರೋದಕ್ಕೆ ಕಾರಣ ಅವನ ಹೃದಯ ಸ್ಥಾನದಲ್ಲಿ ಯಾವುದೋ ಒಂದು ವಿಶಿಷ್ಟವಾದ ರಸ ಸೇರಿದೆ, ಅದಕ್ಕೆ ಓಜಸ್ಸು ಅಂತ ಕರೀತಾರೆ. ಅಂತಹ ಇಡೀ ಜೀವನಕ್ಕೆ ಒಂದು ಚೈತನ್ಯವನ್ನು ತುಂಬುವಂತಹ ಓಜಸ್ಸು ಕ್ರಮಕ್ರಮವಾಗಿ ಕರಗೋಗುತ್ತೆ. ಅದರಿಂದ ಆಯುಷ್ಯ ಕಡಿಮೆ ಆಗುತ್ತೆ, ಬಲ ಕಡಿಮೆ ಆಗುತ್ತೆ, ಬುದ್ಧಿ ಸಾಮರ್ಥ್ಯ ಕಡಿಮೆ ಆಗುತ್ತೆ, ನಾನಾ ರೀತಿಯಾದ ರೋಗಗಳಿಗೂ ತುತ್ತಾಗೋದಕ್ಕೆ ಅವಕಾಶ ಆಗುತ್ತೆ. ಆದ್ದರಿಂದ ಮದ್ಯಪಾನ ಬೇಡ ಅಂತ ಹೇಳಿರುವಂಥದ್ದುಂಟು. ಯಾವುದೋ ವಿಶೇಷ ಸಂದರ್ಭಗಳಲ್ಲಿ ಕೆಲವು ಮದ್ಯಪಾನವನ್ನು ವಿಧಾನ ಮಾಡಿರುವಂಥದ್ದು ಇರಬಹುದು. ಯುದ್ಧಕ್ಕೆ ಯೋಧರು ಹೋಗೋ ಸಂದರ್ಭದಲ್ಲಿ ಅವರಿಗೆ ಮದ್ಯಪಾನ ಮಾಡಿಸಿ ಕಳಿಸ್ಕೊಟ್ರೆ ಅಪಾರವಾದ ಬಲ, ಉತ್ಸಾಹ ಎಲ್ಲ ಬಂದು ನುಗ್ಗಿ ಹೋಗಿ ಶತ್ರುಗಳನ್ನು ದಮನ ಮಾಡೋಕ್ಕಾಗತ್ತೆ ಅನ್ನೋ ಸಂದರ್ಭ ಇದ್ದಾಗ ಯಾವುದೋ ವಿಶಿಷ್ಟವಾದ ಮದ್ಯವನ್ನು ಪಾನ ಮಾಡಿಸೋದು ಉಂಟು. ಇದಲ್ಲದೆ ಬೇರೆ ಸಂದರ್ಭಗಳು ಇರ್ಬೋದು. ಯಾವುದೋ ವಿಶೇಷ ಸಂದರ್ಭ ಬಿಟ್ಟು ಉಳಿದಂತೆ ಮದ್ಯಪಾನ ಅನ್ನೋದು ತುಂಬ ದೊಡ್ಡ ದೋಷ. ಅದನ್ನು ಮಾಡಿದ್ರೆ ದುರಾಚಾರಿ ಅಂತ ಕರೀತಾರೆ. ಲೋಕದಲ್ಲೂ ಯಾರೋ ಸಭ್ಯರ ಮನೆಯಲ್ಲಿ ಯಾರೋ ಒಬ್ಬ ಮದ್ಯಪಾನ ಮಾಡೋಕ್ಕೆ ಶುರು ಮಾಡಿದ್ದಾನೆ ಅಂತಂದರೆ, ದುರಾಚಾರ ಕಲ್ತ್ಕೊಂಬಂದಿದ್ದಾನೆ, ಮದ್ಯಪಾನ ಮಾಡ್ತಾಯಿದ್ದಾನೆ ಅಂತ ಬೈಯೋದುಂಟು. ಬ್ರಹ್ಮಹತ್ಯಾ ಸುರಾಪಾನಂ ಸ್ಥೇಯಂ. ಸ್ಥೇಯ ಅಂದರೆ ಕಳ್ಳತನ ಅಂತ ಅರ್ಥ. ಇಲ್ಲಿ ಪ್ರಧಾನವಾಗಿ ಸುವರ್ಣಸ್ಥೇಯ, ಸುವರ್ಣವನ್ನು ಕರೆಯೋದು. ಪದಾರ್ಥಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದ ಪದಾರ್ಥ ಸುವರ್ಣ. ಕಾರಣ ಅದು ಸನ್ನಿಧಿಯಿಂದಲೇ ಎಷ್ಟೆಷ್ಟೋ ಒಳ್ಳೆಯದನ್ನು ಉಂಟು ಮಾಡ್ತಾ ಇರುತ್ತೆ. ನಮ್ಮ ಹತ್ತಿರ ಇದೆ, ನಮ್ಮ ಮನೆ ಒಳಗಡೆ ಇದೆ, ನಮ್ಮ ದೇವಾಲಯದ ಒಳಗಡೆ ಇದೆ ಅಂತಂದರೆ ಸಾಕು, ಅದು ಏನೋ ಒಂದು ವಿಶೇಷವಾದ ಧರ್ಮವನ್ನು ಕೊಟ್ಟು ಅಲ್ಲಿ ಹೋಗೋರಿಗೆಲ್ಲ ಒಳ್ಳೆಯದನ್ನು ಮಾಡುತ್ತೆ. ಸದ್ಬುದ್ಧಿ, ವಿವೇಕ, ವೈರಾಗ್ಯ ಇವನ್ನೆಲ್ಲ ಒಂದು ಮಟ್ಟಕ್ಕೆ ಬೆಳೆಸುತ್ತೆ. ಅಂದರೆ ಅದನ್ನ ಬೆಳೆಸ್ಕೋಬೇಕು ಅನ್ನೋ ಮನಃಪ್ರವೃತ್ತಿ ಇರಬೇಕು. ಅದಿಲ್ಲ ಅಂದರೆ ಸುವರ್ಣದ ಅಂಗಡಿಯವರಲ್ಲಿ ಹಾಗಾದರೆ ಎಲ್ಲ ಸದ್ಬುದ್ಧಿ, ವಿವೇಕ, ವೈರಾಗ್ಯ ಎಲ್ಲ ಬೆಳೆದಿರುತ್ತಾ ಅಂತ ಪ್ರಶ್ನೆ ಬಂದುಬಿಡುತ್ತೆ. ಏಕೆಂದರೆ ರಾಶಿ ಇರುತ್ತಲ್ಲ, ಕೋಟಿಗಟ್ಟಲೆ ಅಂತ ಪ್ರಶ್ನೆ ಬರುತ್ತೆ. ಅಂದರೆ ಯಾವುದೇ ಆದರೂ ಯಾವ ಉದ್ದೇಶದಿಂದ ನಾವು ಅದನ್ನು ನೋಡ್ತಾ ಇದ್ದೀವಿ ಅನ್ನೋ ಮನಸ್ಸಿನ ಹಿನ್ನೆಲೆಯಲ್ಲಿ ಅದರ ಲಾಭ ವಿಶೇಷವಾಗಿ ಆಗುತ್ತೆ, ಇಲ್ಲೋರು ಆಗಲ್ಲ ಅಂತ ಅಂದ್ಕೋಬೇಕು.
ಅಂತಹ ಸುವರ್ಣವನ್ನು ಯಾರೋ ಒಬ್ಬ ಕದ್ದ ಅಂದರೆ ಅದು ಮಹಾಪಾತಕ. ಗುರುವಂದನಾಗಮಃ. 4ನೇ ದೋಷ, ಗುರುಪತ್ನಿಯನ್ನೇ ಕಾಮಬುದ್ಧಿಯಿಂದ ನೋಡಿದ ಯಾರೋ ಒಬ್ಬ ಶಿಷ್ಯ. ಇದು ಮಹಾಪಾತಕ. ಯಾತಕ್ಕೆ ಅಂದರೆ ಆ ಗುರುವನ್ನು ದೇವರಂತೆ ನೋಡಬೇಕಾಗಿತ್ತು. ಗುರುಪತ್ನಿಯನ್ನು ದೇವರ ಪತ್ನಿಯಂತೆ ನೋಡಬೇಕಾಗಿತ್ತು. ಗುರುವನ್ನು ನಾರಾಯಣನಂತೆ ನೋಡಿದ್ರೆ ಗುರುಪತ್ನಿಯನ್ನು ಲಕ್ಷ್ಮಿಯಂತೆ ನೋಡಬೇಕು. ಗುರುವನ್ನು ಶಿವನಂತೆ ನೋಡಿದ್ರೆ ಆಕೆಯನ್ನು ಪಾರ್ವತಿಯಂತೆ ನೋಡಬೇಕು. ಗುರುವನ್ನು ಬ್ರಹ್ಮನಂತೆ ನೋಡಿದ್ರೆ ಆಕೆಯನ್ನು ಸರಸ್ವತಿಯಂತೆ ನೋಡಬೇಕು. ಹಾಗಿದ್ದಾಗ ಅವಳು ತಾಯಿಯ ಸ್ಥಾನದವಳು. ಗುರು ತಂದೆಯ ಸ್ಥಾನದವನಾದರೆ ಆ ಗುರುಪತ್ನಿ ತಾಯಿಯ ಸ್ಥಾನದವಳು. ತಾಯಿಯ ಸ್ಥಾನದವಳನ್ನು ಯಾವುದೇ ಕಾರಣಕ್ಕೂ ಕಾಮಬುದ್ಧಿಯಿಂದ ನೋಡಬಾರ್ದು. ಹಿಂದಿನಲ್ಲಿ ಒಂದು ಬೈಗಳ ಇದೆ, ಮಾದೃಚ್ಛೋತ್ ಅಂತ. ಅದಕ್ಕೆ ಅದೇ ಅರ್ಥ, ತಾಯಿಯನ್ನು ಕಾಮಿಸಿದವನು, ಕಾಮಬುದ್ಧಿಯಿಂದ ಬಳಸ್ಕೊಂಡವನು ಅನ್ನೋ ರೀತಿಯಾದ ಅರ್ಥ. ಅದರಿಂದ ತುಂಬ ದೊಡ್ಡ ಪಾಪ. ಅಂಥ ವ್ಯಕ್ತಿಗೆ ಮುಂದೆ ಆತ್ಮಸಾಧನೆ ಮಾಡೋದಕ್ಕೆ ದೀರ್ಘಕಾಲದವರೆಗೆ ಪಾಪ ತೊಳ್ಕೊಳ್ಳೋಕ್ಕೆ ಹುಟ್ಟು ಬರಬೇಕಾಗತ್ತೆ. ಕಾರಣ, ಗುರುವನ್ನೇ ಯಾರನ್ನು ಅವಲಂಬಿಸಿದರೆ ಆತ್ಮೋದ್ಧಾರ ಆಗ್ತಾಯಿತ್ತೋ ಅಲ್ಲಿ ಆ ಗುರುವನ್ನೇ ಒಂದು ದೃಷ್ಟಿಯಿಂದ ಅನ್ಯಥಾ ಮನಸ್ಸಿನಿಂದ ನೋಡಿಬಿಟ್ಟ, ಗುರುಪತ್ನಿಯನ್ನು ಕಾಮದ ದೃಷ್ಟಿಯಿಂದ ನೋಡ್ದ ಅನ್ನೋ ಕಾರಣಕ್ಕಾಗಿ ಅವನಿಗೆ ಗುರು ಸಿಕ್ಕಲ್ಲ ಮುಂದೆ ದೀರ್ಘಕಾಲದವರೆಗೆ, ಎಷ್ಟೋ ಜನ್ಮದವರೆಗೆ. ಅದರಿಂದ ಮಹಾಪಾಪ. ಇದಲ್ಲದೆ ಕೊನೆಯ ಪಾಪ ತತ್ಸಂಸರ್ಗ ಅಂತ. ಈ 4 ಪಾಪ ಮಾಡಿದವರ ಸಂಪರ್ಕ ನಮಗಿದೆ ಅಂದರೆ ಅದು 5ನೇ ಇನ್ನೊಂದು ಪಾಪ ಅಂತ. ಅಂದರೆ 4 ಪಾಪದ ಬಗ್ಗೆ ಈಗ ಆಲೋಚನೆ ಮಾಡಿದ್ವಿ. ಬ್ರಹ್ಮಹತ್ಯೆ ಮಾಡಿದವನೋ, ಸುರಾಪಾನ ಮಾಡಿದವನೋ, ಸುವರ್ಣವನ್ನು ಕದ್ದವನೋ, ಗುರುಪತ್ನಿಯನ್ನು ಲೈಂಗಿಕವಾದ ಮನಸ್ಸಿಂದ ನೋಡಿದವನೋ ಅಂತ 4 ಜನ ಮಹಾಪಾಪಿಗಳು. ಅವ್ರ ಸಂಪರ್ಕ ಇದೆ ಇವನಿಗೆ, ಅವ್ರ ಜೊತೆಗೆ ಸ್ನೇಹ, ವಿಶ್ವಾಸ, ಆತ್ಮೀಯತೆ ಎಲ್ಲ ಇದೆ. ಅಂದರೆ ಇವನು ಯಾವ ಅಪರಾಧ ಮಾಡದೆ ಹೋದರೂ ಇವನು ಅಷ್ಟೇ ದೊಡ್ಡ ಪಾಪಿ. ಕಾರಣ ಅವ್ರ ಸಂಪರ್ಕದಿಂದ ಆ ಪಾಪಗಳೆಲ್ಲ ಈ ಕಡೆ ದಾಟಿಕೊಳ್ಳುತ್ತೆ. 4ರಲ್ಲಿ ಯಾರೇ ಆಗಿರಲಿ, ಯಾವುದೇ ಒಂದು ಪಾಪವನ್ನು ಮಾಡಿದವನಾಗಿರಲಿ, ಅವನ ಸಂಪರ್ಕಕ್ಕೆ ಯಾರು ಹೋಗ್ತಾರೋ ಅವನಿಗೆ ಆ ಪಾಪ ಹೃದಯಕ್ಕೆ ದಾಟ್ಕೊಂಡ್ಬಿಡುತ್ತೆ. ಈ ಕಡೆಗೆ ಅವನು ಪಾಪ ಬರುತ್ತೆ. ಅದರಿಂದ ಅವನು 5ನೇ ಪಾಪಿಷ್ಠ ಎಂಬುದಾಗಿ ಕರೆದು. ಇದು ಉದಾಹರಣೆಯಾಗಿ ತೆಗೆದುಕೊಂಡೆ. ಹೀಗೆ ಪಾತಕಗಳು ಅನೇಕ ಇದೆ. ಈ ಪಾತಕಗಳನ್ನು ಪಾತಕ, ಪಾಪ ಈ ಶಬ್ದದಲ್ಲಿ ಕರೆಯುವಂತೆಯೇ ದುರಾಚಾರ ಅನ್ನೋ ಶಬ್ದದಿಂದ ಕರೀತಾರೆ. ಸದಾಚಾರ, ದುರಾಚಾರ. ಸದಾಚಾರ ಅಂದರೆ ಸಜ್ಜನರು ಅನುಸರಿಸುವಂತಹ ನಡವಳಿಕೆ. ದುರಾಚಾರ ಅಂದರೆ ಸಜ್ಜನರು ಅಲ್ಲದ ದುರ್ಜನರು ಅನುಸರಿಸುವಂತಹ ನಡವಳಿಕೆ ಅಂತ ಅರ್ಥ. ಹೀಗೆ ನಾನಾ ರೀತಿಯಲ್ಲಿ ಈ ಪಾಪಗಳೆಲ್ಲ ಉಂಟು. ಹೀಗೆ ಒಂದು ಮಹಾಪಾಪ ಮಾಡಿದ್ದಾನೆ ಅಂದರೆ ಅದು ಸುಲಭದಲ್ಲಿ ಕಳ್ಕೊಳ್ಳೋಕೆ ಬರಲ್ಲ. ಅದಕ್ಕೆ ಪರಿಹಾರ ಅನ್ನೋದು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಕೆಲವು ಪಾಪಗಳಿಗೆಲ್ಲ 150 ಗೋದಾನ ಮಾಡಬೇಕು ಅಂತ ಹೇಳಿದ್ದಾರೆ. ಭರ್ತಿ ದುಡ್ಡಿದ್ದು 150 ಗೋವನ್ನು ಕೊಂಡ್ಕೊಳ್ಳೋಕ್ಕಾದ್ರೆ ಎಷ್ಟೊತ್ತಿನ ಕೆಲಸ ರೀ? ಪಾಪ ಮಾಡ್ತೀನಿ, 150 ಗೋವನ್ನು ದಾನ ಕೊಟ್ಬಿಡ್ತೀನಿ ಅಂತಂದರೆ ಆಗಲ್ಲ. ಪಾಪ ಮಾಡಿದ್ರ ಬಗ್ಗೆ ಪಶ್ಚಾತ್ತಾಪ ಇರಬೇಕು ತೀವ್ರವಾಗಿ. ಎಂಥ ಪಾಪದ ಕೆಲಸ ಮಾಡಿಬಿಟ್ಟು ಇನ್ನು ಯಾವತ್ತೂ ಮಾಡಲ್ಲ ನಾನು ಅಂತ ಅಷ್ಟು ಪ್ರತಿಜ್ಞೆ ಹುಟ್ಟಬೇಕು ಮೊದಲನೇದಾಗಿ. ಎರಡನೇದು, ಗೋದಾನ ಕೊಡಬೇಕಾದ್ರೆ ಉತ್ತಮವಾದಂಥ ಶ್ರೋತ್ರಿಯನ್ನು ಹುಡುಕಿ ಕೊಡಬೇಕು. ಆ ಗೋವನ್ನು ಸಾಕೋಕೆ ಬೇಕಾಗುವಂಥ ದ್ರವ್ಯವನ್ನು ಕೊಡಬೇಕು. ಅದನ್ನು ಸುವರ್ಣದಿಂದ ಅಲಂಕಾರ ಮಾಡಿ, ವಸ್ತ್ರಗಳಿಂದ ಅಲಂಕರಿಸಿ ಅದನ್ನ ಸುಮುಹೂರ್ತದಲ್ಲಿ ದಾನ ಕೊಡಬೇಕು. ಅದನ್ನು ತೊಗೊಂಡವನು ಅದರ ಕ್ಷೀರವನ್ನು ನಿತ್ಯ ಬಳಸಬೇಕು, ಪದಾರ್ಥಗಳನ್ನು. ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಅವನು. ಹೀಗಿರುವಂತಹ ಉತ್ತಮರಾದ ದಾನ ಸ್ವೀಕಾರ ಮಾಡುವ ಅಧಿಕಾರಿಗಳನ್ನು ಹುಡುಕೋದೇನು ಸುಲಭನಾ? ಇವತ್ತು ಹುಡುಕೋದು ತುಂಬ ಕಷ್ಟ. ಹಾಗಿರೋದ್ರಿಂದ ಒಂದು 150 ಗೋದಾನ ಕೊಡು, ಈ ಪಾಪ ಕಳ್ಚೋಗುತ್ತೆ ಅಂದರೆ ಈ ಜನ್ಮಕ್ಕೆ ಕೊಡೋಕ್ಕಾಗಲ್ಲ. ಹಾಗೆ ಇನ್ಯಾವುದೋ ಒಂದು ಪರಿಹಾರ ಮಾಡ್ಕೊಂಡ್ರೆ ಆ ಪರಿಹಾರವನ್ನು 5 ವರ್ಷ, 10 ವರ್ಷ, 20 ವರ್ಷ ಪರಿಹಾರ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಳ್ಳೋಕ್ಕಾಗಲ್ಲ. ಅದರ ಪಟ್ಟಿ ವಿಸ್ತಾರವಾಗಿದೆ. ಶೂಲಪಾಣಿ ಅನ್ನೋರು ಬರೆದಿರುವಂಥ ಪ್ರಾಯಶ್ಚಿತ್ತ ವಿವೇಕ ಅನ್ನೋ ಗ್ರಂಥದಲ್ಲಿ ವಿಸ್ತಾರವಾಗಿ ಎಲ್ಲ ಪಾತಕಗಳು ಬಗ್ಗೆನೂ ಬರೆದು ಇಂತಿಂಥ ತಪ್ಪು ಮಾಡಿದ್ರೆ ಇದು ಪಾತಕ ಅಂತ 9 ವಿಭಾಗದ ಪಾತಕಗಳನ್ನು ಕೊಟ್ಟು ಆ ಪಾತಕಕ್ಕೆ ಗೋದಾನದ ಒಂದು ಪರಿಹಾರ ಎಲ್ಲ ಪಾತಕಕ್ಕೂ ಹೇಳಿ ಇಷ್ಟು ಸಂಖ್ಯೆಯ ಗೋದಾನ ಮಾಡಿದರೆ ಈ ಪಾತಕ ಹೋಗುತ್ತೆ ಅಂತ.
ಇನ್ನೊಂದು ಬೇರೆ ಪರಿಹಾರ, ಇಂತಹ ವಿಶೇಷವಾದಂಥ ವ್ರತವನ್ನು, ತಪಸ್ಸೆಯನ್ನು ಇಷ್ಟು ದೀರ್ಘಕಾಲ ಮಾಡಿದ್ರೆ ಈ ಪಾಪ ಹೋಗುತ್ತೆ ಅಂತ ಅಷ್ಟನ್ನು ನಿರೂಪಣೆ ಮಾಡ್ತಾರೆ. ಆದರೆ ಇವತ್ತು ತುಂಬ ಚಾಲ್ತಿರ್ಲಿಲ್ಲ, ಅಪರೂಪಕ್ಕೆ ಯಾರೋ ಒಬ್ಬರು ಹತ್ರ ಚಿಂತನೆ ಮಾಡ್ತಾರೆ. ಉಳಿದವರೆಲ್ಲ ಪಾಪ ಮಾಡ್ತಾರೆ, ಅದರ ಪಾಪವನ್ನು ತೊಳ್ಕೊಳ್ಳೋ ಬುದ್ಧಿ ಇರಲ್ಲ. ಆ ಕಾರಣದಿಂದ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕೆಟ್ಟು ಹೋಗ್ತಾರೆ, ನಾನಾ ರೀತಿಯಾದ ರೋಗಕ್ಕೆ ತುತ್ತಾಗ್ತಾರೆ, ದಾರಿದ್ರ್ಯಕ್ಕೆ ತುತ್ತಾಗ್ತಾರೆ, ಕಷ್ಟಗಳಿಗೆ ತುತ್ತಾಗ್ತಾರೆ, ವ್ಯಸನಕ್ಕೆ ತುತ್ತಾಗ್ತಾರೆ, ಇಡೀ ವಂಶ ಪೂರ್ತಿ ನಾಶ ಆಗುತ್ತೆ. ಕಾರಣ ಅರ್ಥ ಆಗಲ್ಲ. ಕಾರಣ ಹಿಂದಿನ ತಲೆನೋ ಅದ್ರ ಹಿಂದಿನ ತಲೆನೋ ಯಾರೋ ಮಾಡಿದ್ದಾರೆ, ನಮಗೆ ಗೊತ್ತೇ ಇಲ್ಲ. ಅದು ನಾವು ಚೆನ್ನಾಗೇ ಬದುಕ್ತಾ ಇದ್ದೀವಲ್ಲ ಅಂತ ಅಂದ್ಕೊಂಡಿದ್ದೀವಿ. ನಾವು ಚೆನ್ನಾಗಿ ಬದುಕ್ತಾ ಇದ್ದರೂ ಕೂಡ ನಮ್ಮ ಒಳಗಡೆ ಇರೋ ರಕ್ತ ಯಾರಿಂದ ಬಂದಿರೋದು? ಯಾರೋ ಪಾಪಿಷ್ಠರ ರಕ್ತ ನಂಗೆ ಬಂದಿರೋದು. ಆ ಪಾಪಿಷ್ಠರ ರಕ್ತದ ಮೂಲಕ ಅವ್ರ ಪಾಪು ನನ್ನ ಮೈಗೆ ದಾಟ್ಕೊಂಡ್ಬಿಟ್ಟಿದೆ. ಅದರಿಂದ ಮನೆಯಲ್ಲಿ ಏನೇನು ಪ್ರಯತ್ನ ಪಟ್ಟರು ನೂರಾರು ತರಹದ ಕ್ಲೇಶಗಳು, ಹಿಂಸೆಗಳು ಎಲ್ಲ ನಡೀತಾ ಇರುತ್ತೆ. ಕೊನೆಗೆ ಸಂತತಿ ಇಲ್ಲ, ವಂಶ ನಾಶ ಆಯಿತು ಅನ್ನೋ ರೀತಿಯ ಸ್ಥಿತಿ ಇವೆಲ್ಲ ಹುಟ್ಟುತ್ತೆ. ಇವತ್ತು ತುಂಬ ಕುಟುಂಬಗಳ ನಾಶ ಆಗ್ತಾ ಇರೋದಕ್ಕೆ ಜ್ಯೋತಿಷ್ಯದ ಕಣ್ಣಿನಿಂದ, ಧರ್ಮಜ್ಞರ ದೃಷ್ಟಿಯಿಂದ ಪರಿಶೀಲಿಸಿದಾಗ ನಾನಾ ತರಹದ ಪಾಪಗಳು ತುಂಬಿಬಿಟ್ಟಿದೆ ಅಂತ ಹೇಳಬೇಕಾಗತ್ತೆ. ಅದನ್ನು ತೊಳ್ಕೊಳ್ಳೋಕೆ ಬೇಕಾಗುವಷ್ಟು ಶ್ರದ್ಧೆನೂ ಇಲ್ಲ, ಅದನ್ನು ಪರಿಹಾರ ಮಾಡ್ಕೊಳ್ಳೋಕೆ ಬೇಕಾಗುವಂತಹ ತೀವ್ರತೆಯೂ ಇಲ್ಲ, ಅಂತಹ ಸ್ಥಿತಿಗಳು ಕಂಡುಬರುತ್ತೆ. ಇದು ಒಂದು ದುಸ್ಥಿತಿ. ಈ ಸುದುರಾಚಾರನಾದ ವ್ಯಕ್ತಿ ನನ್ನನ್ನು ಭಜಿಸಿದರೆ, ಅಂದರೆ ನನ್ನನ್ನು ಆ ರೀತಿಯಲ್ಲಿ ಅನನ್ಯವಾದ ಬುದ್ಧಿಯಿಂದ ನೋಡಿದಾಗ ಕೃಷ್ಣನಲ್ಲಿರೋ ಜ್ಞಾನಾನಂದ ಅಲ್ಲಿಗೆ ತುಂಬುತ್ತೆ, ಅವನಲ್ಲಿರೋ ಪಾಪ ಅಷ್ಟು ಸುಟ್ಟು ಭಸ್ಮ ಆಗ್ತಾ ಹೊರಟೋಗುತ್ತೆ. ಹಾಗಾಗ್ತಾ ಹೋದಾಗ ಏನು ಅಂತ ಕರಿಬೇಕು ಮುಂದೆ? ಹಿಂದೆ ಪಾಪ ಮಾಡಿದ್ದ, ಆದರೆ ಅನನ್ಯವಾದ ಭಕ್ತಿ ಇದೆ. ಆ ಭಕ್ತಿಯ ಪರಿಣಾಮ ಏನು ಅಂತ ಕೇಳಿದ್ರೆ, ಇವನು ಏನೇನು ಪಾಪ ಮಾಡಿದ್ನೋ ಅಷ್ಟೂ ಪಾಪವನ್ನು ಸುಟ್ಟು ಹಾಕುತ್ತೆ. ಗೋದಾನ ಪಾಪವನ್ನು ಸುಡೋದಾದರೆ, ಬೇರೆ ಪ್ರಾಯಶ್ಚಿತ ಕರ್ಮ ಪಾಪವನ್ನು ಸುಡೋದಾದರೆ ಅದು ಹೇಗೆ ಸುಡುತ್ತೆ ಅಂದರೆ, ಭಗವಂತನ ಪ್ರೀತಿಯಂತ ಪಾಪವನ್ನು ಸುಡುತ್ತೆ. ನೇರವಾಗಿ ಇವನ ಮನಸ್ಸು ಬುದ್ಧಿ ಭಗವಂತನ ನಿರಂತರವಾಗಿ ಭಾವಿಸ್ತಾ ಇದೆ ಅಂತಂದಾಗ ಇದು ನೇರವಾದ ಸಂಬಂಧ ಭಗವಂತನ ಜೊತೆಗೆ. ಆ ಭಗವಂತನ ಜ್ಞಾನಾನಂದ ಈ ಕಡೆಗೆ ಹರಿದು ಬರುತ್ತೆ. ಹರಿದು ಬಂದಾಗ ಇಲ್ಲಿರೋ ಪಾಪಗಳಷ್ಟು ತೊಳೆದು ಹೊರಟೋಗುತ್ತೆ. ಅದರಿಂದ ಇವನೇನಾಗ್ತಾನೆ? ಸಾಧು ಸಜ್ಜನ ಎಂಬುದಾಗಿಯೇ ಆಗ್ತಾನೆ. ಸಾಧು ಅಂದರೆ ಅರ್ಥ, ಜ್ಞಾನಿಗಳು ಯೋಗಿಗಳು ಸಾಧು ಸಾಧು ಅಂತ ಯಾರನ್ನು ಮೆಚ್ಚುತ್ತಾರೋ ಅವನು ಸಾಧು. ಸಂಸ್ಕೃತದಲ್ಲಿ ಸಾಧು ಅಂದರೆ ಭಲೆ ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ, ಮೆಚ್ಚುಗೆಯ ಒಂದು ಮಾತದು. ಯಾರು ಮೆಚ್ಚಬೇಕು ಅಂದರೆ ಯಾರೋ ಬೀದಿ ಮೇಲೆ ಹೋದವ್ರು ಮೆಚ್ಚೋದಲ್ಲ. ಮಹಾಜ್ಞಾನಿಗಳು ಯೋಗಿಗಳು ಒಬ್ಬನನ್ನು ನೋಡಿ, ಭಲೆ ಎಷ್ಟು ಚೆನ್ನಾಗಿದೆಯಪ್ಪ ನೀನು, ಎಂಥ ಆದರ್ಶವನ್ನು ಇಟ್ಕೊಂಡಿದೆಯಾ ಅಂತ ಮೆಚ್ಚುಗೆಗೆ ಯಾರು ಪಾತ್ರನಾಗಬಹುದೋ ಅವನನ್ನು ಸಾಧು ಎಂಬುದಾಗಿ ಕರೀತಾರೆ. ಅದಕ್ಕೆ ಪರ್ಯಾಯ ಪದ ಮಹಾಕುಲಃ ಕುಲೀನಃ, ಬಹಳ ದೊಡ್ಡ ಉತ್ತಮ ಕುಲದಲ್ಲಿ ಹುಟ್ಟಿ ಬಂದವನು. ಕುಲೀನಃ ಸತ್ಕುಲದಲ್ಲಿ ಹುಟ್ಟಿದವನು. ಆರ್ಯ, ಆರ್ಯ ಅಂದರೆ ಜ್ಞಾನಿ. ಸಭ್ಯ, ಒಂದು ಉತ್ತಮವಾದ ವೇದಜ್ಞರ ಸಭೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಅರ್ಹತೆ ಇದೆ ಅವನಿಗೆ. ಅಂದರೆ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೋಗಿ ಕೂತ್ಕೋಬೋದು ಅಂತ ಯೋಚನೆ ಮಾಡಬಾರ್ದು. ಆ ಶ್ರೋತ್ರಿಯರ ವೇದಜ್ಞರ ಸಭೆಯಲ್ಲಿ ಕೂತ್ಕೋಬೇಕಾದ್ರೆ ಒಂದು ಅರ್ಹತೆ ಬೇಕು. ಆ ಅರ್ಹತೆಯನ್ನು ಇಟ್ಕೊಂಡು ಹೋಗಿ ಕೂತ್ಕೊಂಡಾಗ ಅವನಿಗೆ ಸಭ್ಯ, ಸಭಾಂ ಅರ್ಹತಿ, ಸಭೆಯಲ್ಲಿ ಕೂತ್ಕೊಳ್ಳೋಕ್ಕೆ ಅರ್ಹತೆ ಇದೆ ಅನ್ನೋ ಅರ್ಥದಲ್ಲಿ ಸಭ್ಯ ಅಂತ ಆಗುತ್ತೆ. ಸಜ್ಜನ, ಇವೆಲ್ಲ ಪರ್ಯಾಯ ಪದಗಳು. ಇನ್ನು ಸಾಧು ಅಂತನ್ನುವಾಗ ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗ್ತಾನೆ. ಯಾರು? ಅವನೇ ಸಾಧು ಅಂತ ಹೇಳಿದರೂ ಯಾರನ್ನು ಯೋಗಿಗಳು ಜ್ಞಾನಿಗಳು ಮೆಚ್ಚುತ್ತಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದನ್ನು ಒಂದು ಕಡೆಯಲ್ಲಿ ಸಾಧುವಿನ ಲಕ್ಷಣ ಏನು ಅಂತ ಪದ್ಮಪುರಾಣದಲ್ಲಿ ಒಂದು ಕಡೆಯಲ್ಲಿ ನಿರೂಪಣೆ ಮಾಡ್ತಾರೆ. ಆ ಲಕ್ಷಣವನ್ನು ಸ್ವಲ್ಪ ಗಮನಿಸ್ಕೊಳ್ಳೋಣ. ಯಾರನ್ನೋ ನಾವು ಸಾಧು ಅಂತ ಅಂದ್ಕೊಂಬಿಡ್ತೀವಿ. ಗಡ್ಡ ಮೀಸೆ ಬಿಟ್ಟಿದ್ರೆ ಸಾಧು ಅಂತ ಅಂದ್ಕೋತೀವಿ. ಕಾವಿ ಬಟ್ಟೆ ಉಟ್ಟಿದ್ರೆ ಸಾಧು ಅಂತ ಅಂದ್ಕೋತೀವಿ. ಸಣ್ಣ ಬಟ್ಟೆ ಉಟ್ಕೊಂಡು ಕೈನಲ್ಲೊಂದು ಭಿಕ್ಷಾ ಪಾತ್ರ ಹಿಡ್ಕೊಂಡು ಓಡಾಡ್ತಾಯಿದ್ರೆ ಸಾಧು ಅಂತ ಅಂದ್ಕೋತೀವಿ. ಯಾವುದೋ ಮರದ ಕೆಳಗಡೆ ಕೂತ್ಕೊಂಡಿದ್ರೆ ಸಾಧು ಅಂತ ಅಂದ್ಕೋತೀವಿ. ಹೀಗೆಲ್ಲ ನಮ್ಮ ಲೆಕ್ಕ ಹೀಗಿದೆ. ಆದರೆ ಈ ಲೆಕ್ಕ ಅಲ್ಲ. ಸಾಧು ಅಂದರೆ ಅವನಲ್ಲಿ ಒಂದು ವಿಶೇಷವಾದ ಲಕ್ಷಣ ಇರಬೇಕು, ಅದೇ ಮುಖ್ಯ. ಈ ಎಲ್ಲ ವೇಷ ಎಲ್ಲ ಅಕಸ್ಮಾತ್ ಇಲ್ಲದೆ ಹೋದರೂ ಪರವಾಗಿಲ್ಲ, ಇದು ಇದ್ರೂ ಒಳ್ಳೆಯದು.
ಅಕಸ್ಮಾತ್ ಇದಿಲ್ಲ ಅಂತಾದರೂ ಅವನ ಹೃದಯದ ಪಕ್ವತೆ ಹೇಗಿದೆ ಅದ್ರ ಮೇಲೆ ಯಾರು ಸಾಧು ಅನ್ನೋದನ್ನು ನಿರ್ಣಯಿಸ್ತಾರೆ. ಯಥಾಲಬ್ಧೋತಿ ಸಂತುಷ್ಟ ಮೊದಲನೇ ಲಕ್ಷಣ. ಯಥಾಲಬ್ಧ ಏನೇನು ಕಾಲಕ್ಕೆ ಅವನಿಗೆ ಆಹಾರವೋ ವಸ್ತ್ರವೋ ಅವಕಾಶವೋ ಸಿಗುತ್ತೋ ಅಷ್ಟರಿಂದ ಸದಾ ಸಂತುಷ್ಟನಾಗಿರ್ತಾನೆ. ಅದನ್ನೇ ಯದೃಚ್ಛಾ ಲಾಭ ಸಂತುಷ್ಟ ಅಂತ ಇನ್ನೊಂದು ಕಡೆಯಲ್ಲಿ ಕೇಳಿದ್ವಿ ನಾವು. ಏನು ಸಹಜವಾಗಿ ಆಯಾ ಕಾಲ ದೇಶಕ್ಕೆ ಒದಗಿ ಬರುತ್ತೋ, ಆಹಾರ ಇರ್ಬೋದು, ಬೇರೆ ಸೌಲಭ್ಯ ಇರ್ಬೋದು, ಅಷ್ಟಿದ್ರೂ ಸಾಕು, ನನಗೆ ಸಂತುಷ್ಟವಾಗಿದ್ದೀನಿ. ಇವತ್ತು ಬರೀ ನೀರು ನಂಗೆ ಸಿಕ್ಕಿರೋದು, ಸಂತುಷ್ಟವಾಗಿದ್ದೀನಿ. ಇವತ್ತು ಬರೀ ಅನ್ನ, ಅದು ಕಲಿಸ್ಕೊಳ್ಳೋದಕ್ಕೆ ಅಂತೇನು ಆಹಾರ ವಸ್ತು ಇಲ್ಲ, ಉಪ್ಪು ಇಲ್ಲ, ಸಕ್ಕರೆನೂ ಇಲ್ಲ, ತುಪ್ಪನೂ ಇಲ್ಲ. ಇವತ್ತು ಭಗವಂತ ಎಷ್ಟು ಕೊಟ್ಟಿ ಅನ್ನಲ್ಲ, ಬೇಕಾದಷ್ಟಾಯಿತು ಸಂತೋಷವಾಗಿ. ಇವತ್ತು ಅನ್ನ ಇಲ್ಲ, ಬರೀ ನೀರು ಇಲ್ಲ. ನೀರಿದೆಯಲ್ಲ, ನೀರು ಅನ್ನೋದು ಜೀವ ಹಾತೋದು, ಜೀವ ತುಂಬಿಕೊಡುವಂಥ ವಸ್ತು ಅಂಥದ್ದನ್ನು ಮೆಚ್ಚಿ ಸಂತೋಷವಾಗಿ ಅದನ್ನ ಪಾನ ಮಾಡ್ತಾನೆ. ಇವತ್ತೇನೂ ಇಲ್ಲ, ಏನೂ ತೊಂದರೆ ಇಲ್ಲ. ಭಗವಂತನಿಗೆ ಉಪವಾಸ ಮಾಡಲಿ ಅಂತ ಇಷ್ಟ ಆಗಿದೆ ಅಂತ ಅನಿಸುತ್ತೆ, ನನಗೆ ಉಪವಾಸ ಮಾಡ್ತೀನಿ. ಯಾವುದಕ್ಕೂ ಬೇಜಾರನ್ನೇ ಮಾಡ್ಕೊಳ್ಳಲ್ಲ. ಇದು ಒಂದು ಲಕ್ಷಣ. ಸಮಚಿತ್ತ, ಯಾವಾಗಲೂ ಸಮಾಧಾನದಿಂದ ಇರ್ತಾನೆ. ಏರಿಳಿತಗಳಿಗೆ ಬೇಕಾದ ವಿಷಯ ಇರುತ್ತೆ, ಯಾರೋ ಬಂದು ಸಿಕ್ಕಾಪಟ್ಟೆ ಬೈತಾನೆ, ನಾನೇನೂ ಅಪರಾಧ ಮಾಡಿಲ್ಲ ಅಂತ ಇವನು ಹೇಳ್ತಾನೆ, ಆದರೂ ನೀನೇ ಮಾಡಿದ್ದು ಅಂತ ಬೈತಾನೆ. ಅಷ್ಟು ಬೈದರೂ ಇವನೇನು ಬೇಜಾರು ಮಾಡ್ಕೊಳ್ಳೋಲ್ಲ. ಹೌದಾ, ನಿಂಗೆ ಹಾಗನ್ನಿಸ್ತಪ್ಪ ಅಂತ ಅಂದ್ಕೊಂಡು ಹಾಗೆ ಇರ್ತಾನೆ. ಇನ್ಯಾರೋ ಬಂದು ಭಾರಿ ಪ್ರಶಂಸೆ ಮಾಡ್ತಾನೆ, ನೀನು ಎಂಥ ಅದ್ಭುತವಾದ ವ್ಯಕ್ತಿಯಪ್ಪ, ನಿನ್ನಂಥವ್ರು ಪ್ರಪಂಚದಲ್ಲಿ ಯಾರಿದ್ದಾರೆ, ನಾನು ನಿನ್ನನ್ನು ಪಲ್ಲಕ್ಕಿಲಿ ಕೂರಿಸಿ ಮೆರವಣಿಗೆ ಮಾಡಬೇಕು ಅಂತ ನಂಗೆ ಅನಿಸ್ಬಿಟ್ಟಿದೆ, ನಾನು ಪ್ರಪಂಚದಲ್ಲೆಲ್ಲ ನಿನ್ನ ಹೆಸರನ್ನ ಸಾರಬೇಕು ಅಂತ ಅನಿಸಿದೆ. ಏನು ಹೇಳಿದರು, ಏನು ನನಗೇನು ಅವಶ್ಯಕತೆ ಇಲ್ಲಪ್ಪ, ನಾನು ಸಂತುಷ್ಟವಾಗಿದ್ದೀನಿ ಅಂತ ಒಂದೇ ರೂಪದಲ್ಲಿರ್ತಾನೆ. ಸಮಚಿತ್ತ ಜಿತೇಂದ್ರಿಯ, ಇಂದ್ರಿಯಗಳನ್ನು ಹತೋಟಿಲಿ ಇಟ್ಕೊಂಡ್ಯಾನ. ಯಾವ ಇಂದ್ರಿಯವೂ ಕೈ ತಪ್ಪಿ ಅವನನ್ನು ಎಳ್ಕೊಂಡು ಹೋಗಲ್ಲ. ಹರಿಪಾದ ಆಶ್ರಯ, ಸದಾ ಕಾಲದಲ್ಲೂ ಮನಸ್ಸು ಶ್ರೀ ವಿಷ್ಣುವಿನ ಪಾದವನ್ನೇ ಬಯಸ್ತಾ ಇರುತ್ತೆ. ಅದನ್ನು ಭಾವಿಸಿ ಆ ಪಾದ ಒಂದು ನನ್ನ ಸ್ಮರಣೆಯಲ್ಲಿದ್ದರೆ ಸಾಕು, ನಾನು ಆ ಭಗವಂತನ ದರ್ಶನ ಮಾಡಿ ಮುಕ್ತನಾಗ್ತೀನಿ ಅಂತ ಆಲೋಚನೆ ಮಾಡ್ತಾ ಇರ್ತಾನೆ. ಅನಿಂದಕ, ಇನ್ನೊಬ್ಬರನ್ನ ಯಾರನ್ನೂ ನಿಂದೆ ಮಾಡೋಕ್ಕೆ ಹೋಗಲ್ಲ. ನಿಂದನೀಯವಾದ ವಿಷಯ ಕಂಡರೂ ನಿಂದೆ ಮಾಡಿದ್ರೆ, ಯಾರ ಬಗ್ಗೆ ನಿಂದೆ ಮಾಡ್ತೀವೋ ಅವ್ರದ್ದೊಂದಷ್ಟು ದೋಷ ನಮಗೆ ಬರುತ್ತಂತೆ. ಅದನ್ನು ನಿಂದೆ ಮಾಡೋದಕ್ಕಾಗಿ ಅಷ್ಟೊತ್ತು ಅವನ ಸ್ಮರಣೆ ಮಾಡ್ಕೋಬೇಡ. ಅಷ್ಟೊತ್ತು ಅವನ ಸ್ಮರಣೆ ಮಾಡ್ಕೊಂಡಾಗುತ್ತಲ್ಲ, ನಿಂದೆ ಮಾಡೋ ಅಷ್ಟೊತ್ತು ಅವನ ಜೊತೆಗೆ ಸಂಪರ್ಕ ಬಂತು ಅಂದರೆ ಅವನದು ಒಂದಷ್ಟು ಕೂಡ ನಿಂಗೆ ಬರುತ್ತೆ. ಅದನ್ನು ಯಾವುದೇ ಕಾರಣಕ್ಕೆ ಇನ್ನೊಬ್ಬನ ನಿಂದಿಸಬೇಡ. ನಿರ್ವೈರ, ಯಾರ ಜೊತೆಗೂ ವೈರ ಇಲ್ಲ. ಮುನಿ ಸದಾ ಮೌನವಾಗಿರೋದಕ್ಕೆ ಇಷ್ಟಪಡ್ತಾನೆ. ವೀತರಾಗ, ಅಂಟಿಲ್ಲ ಅಂಥವನು ಸಾಧು ಇಹ ಉಚ್ಯತೆ, ಈ ಲೋಕದಲ್ಲಿ ಸಾಧು ಎಂಬುದಾಗಿ ಕರೆಯಲ್ಪಡುತ್ತಾರೆ. ಲೋಭ ಮೋಹ ಮದ ಕ್ರೋಧ ಕಾಮಾದಿರಹಿತ, ಲೋಭ ಅತ್ಯಾಸೆ ಇಲ್ಲ, ಮೋಹ ಮನಸ್ಸು ಯಾವುದಕ್ಕೋ ವ್ಯಾಮೋಹಕ್ಕೊಳಗಾಗೋಲ್ಲ, ಮದ ಸೊಕ್ಕಿಲ್ಲ, ಕ್ರೋಧ ಕೋಪವಿಲ್ಲ, ಕಾಮಾದಿರಹಿತ ಬೇರೆ ಬೇರೆ ರೀತಿಯಾದ ಆಸೆ ಇಲ್ಲ, ಸುಖಿ ಇದ್ದಿದ್ದರಲ್ಲೇ ಸುಖವಾಗಿರ್ತಾನೆ. ಕೃಷ್ಣಾಂಘ್ರಿ ಶರಣ, ಶ್ರೀಕೃಷ್ಣನ ಅಂಘ್ರಿಯನ್ನು ಸದಾ ಅನನ್ಯವಾದ ಮನಸ್ಸಿಂದ ಭಾವಿಸ್ತಾ ಅಲ್ಲಿ ಶರಣಾಗತನಾಗಿರ್ತಾನೆ. ಸಾಧು, ಇವನು ಸದಾ ಒಳ್ಳೆಯ ನಡವಳಿಕೆಯನ್ನು ಇಟ್ಕೊಂಡಿರ್ತಾನೆ. ಸಹಿಷ್ಣು, ಎಲ್ಲ ಕ್ಲೇಶಗಳನ್ನು ಉದ್ರೇಕಕ್ಕೊಳಗಾಗದೆ ಸಹಿಸ್ಕೋತಾ ಹೋಗ್ತಾನೆ. ಸಮದರ್ಶನ, ಎಲ್ಲರನ್ನು ಒಂದೇ ಮನಸ್ಸಿಂದ ನೋಡ್ತಾನೆ. ಹೆಚ್ಚು ಕಡಿಮೆ, ಒಬ್ಬರು ದೊಡ್ಡವರು ಒಬ್ಬರು ಚಿಕ್ಕವರು ಹೀಗೆಲ್ಲ ಭಾವಿಸೋದಿಲ್ಲ. ಸಮಚಿತ್ತೋ ಮುನಿ ಪೂತಃ, ಅವನು ಸಮವಾದ ಚಿತ್ತವುಳ್ಳವನು. ಮುನಿ ಪೂತ, ಪವಿತ್ರನಾದವನು. ಗೋವಿಂದ ಚರಣಾಶ್ರಯ, ಗೋವಿಂದನ ಚರಣಗಳನ್ನು ಆಶ್ರಯಿಸಿರ್ತಾನೆ. ಸರ್ವಭೂತ ದಯ, ಎಲ್ಲ ಜೀವಕೋಟಿಗಳ ಮೇಲೆ ಅವನಿಗೆ ದಯೆ ಇರುತ್ತೆ. ವಿವೇಕಿ ಸಾಧು ಉತ್ತಮ, ಹೀಗಿದ್ದರೆ ಉತ್ತಮನಾದ ಸಾಧು ಎಂಬುದಾಗಿ ಕರೀತಾರೆ ಅಂತ. ಇದನ್ನೇ ಇನ್ನೊಂದು ಕಡೆಯಲ್ಲಿ ಯಾರು ಸಾಧು ಅಂತ ಹೇಳುವಾಗ ವನ್ನಿ ಪುರಾಣದಲ್ಲಿ ಒಂದು ಮಾತು ಬರುತ್ತೆ, ಧ್ಯಾಯನ್ ಕೃತೆ, ಕೃತಿಯುಗದಲ್ಲಿ ಯಾರು ಧ್ಯಾನ ಮಾಡ್ತಾನೋ ಅವನು ಸಾಧು. ಯಜನ್ ಯಜ್ಞೈ ತ್ರೇತಾಯಾಮ್, ತ್ರೇತಾಯುಗದಲ್ಲಿ ಯಜ್ಞಗಳಿಂದ ಯಾರು ಭಗವಂತನನ್ನು ಸಂತೋಷ ಪಡ್ತಾನೋ ಅವನು ಸಾಧು. ದ್ವಾಪರೇ ಚ ಅರ್ಚಯನ್, ದ್ವಾಪರ ಯುಗದಲ್ಲಿ ಅರ್ಚಿಸ್ತಾ ಪೂಜೆ ಮಾಡ್ತಾ ಒಬ್ಬ ಸಾಧುವಾಗ್ತಾನೆ. ಆದರೆ ಇದೆಲ್ಲವನ್ನು ಯದವಾಪ್ನೋತಿ, ಹೀಗೆಲ್ಲ ಒಂದೊಂದು ಯುಗದಲ್ಲಿ ಒಂದೊಂದು ರೀತಿಯಾದ ಕರ್ಮ ಮಾಡಿದಾಗ ಏನೇನು ಲಾಭವನ್ನು ಪಡಿತಾರೋ, ಕಲವು ಸಂಕೀರ್ತಿ ಕೇಶವಂ ತದವಾಪ್ನೋತಿ, ಕಲಿಯುಗದಲ್ಲಿ ಕೇಶವನನ್ನು ಸಂಕೀರ್ತನೆ ಮಾಡ್ತಾ ಕೊಂಡಾಡ್ತಾ ಭಜನೆ ಮಾಡ್ತಾ ಆ ಬೇರೆ ಯುಗಗಳಲ್ಲಿ
ಯಜ್ಞ ಧ್ಯಾನ ಮೊದಲಾದವುಗಳು ಮಾಡಿದಾಗ ಎಷ್ಟು ಲಾಭ ಬರುತ್ತೋ ಅಷ್ಟು ಲಾಭವನ್ನು ಅವನು ಪಡಿತಾನೆ ಅಂತ ಕೊಂಡಾಡೋದುಂಟು. ಅಂದರೆ ಕೇವಲ ಕೇಶವ ಭಜನೆಯಿಂದ ಒಬ್ಬ ಪರಿಪೂರ್ಣವಾಗಿ ಭಕ್ತಿಯನ್ನು ಬೆಳೆಸ್ಕೊಂಡು ಅವನು ಮಹಾಯಜ್ಞಯಾಗವನ್ನು ಮಾಡಿದಾಗ ಎಷ್ಟು ಲಾಭ ಆಗ್ತಾಯಿತ್ತು. ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಉಪಾಯಗಳಿಂದ ಎಷ್ಟು ಅದ್ಭುತವಾದ ಭಗವಂತನ ಪ್ರಸನ್ನತೆಯನ್ನು ಗಳಿಸ್ಬೋದಾಗಿತ್ತು, ಅಷ್ಟನ್ನು ಕೇವಲ ಕೇಶವನನ್ನು ಕೀರ್ತನೆ ಮಾಡ್ತಾ ಕೊಂಡಾಡ್ತಾ ಪಡೆಯೋಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಕೊಂಡಾಡ್ತಾರೆ. ಮತ್ತು ಇಂತಹ ಒಬ್ಬ ಸಾಧು ಇದ್ದಾನಲ್ಲ, ಅವನನ್ನು ಮೆಚ್ಚೋಕೆ ಕಾರಣ ಏನು ಅಂತ ಕೇಳಿದರೆ, ಸಮ್ಯಕ್ ವ್ಯವಸ್ಥಿತೋ ಹಿ ಸಹ ಅಂತ ಗೀತೆಯ ಮಾತು. ಅವನು ಸರಿಯಾದ ನಿಶ್ಚಯದಲ್ಲಿದ್ದಾನೆ ಅಂತ. ಹಾಗಂದ್ರೇನು ಅಂದರೆ, ತಪ್ಪು ಮಾಡಿರ್ಬೋದು, ಅದಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದಾನೆ. ಈಗ ಹೇಗಿದ್ದಾನೆ ಅಂತ ಕೇಳಿದರೆ, ಭಗವಂತನಿಗಿಂತ ದೊಡ್ಡವನು ಯಾರೂ ಇಲ್ಲ, ಅವನು ಒಬ್ಬನನ್ನೇ ನಾನು ಅನನ್ಯವಾದ ಬುದ್ಧಿಯಿಂದ ಭಾವಿಸ್ತೇನೆ ಅಂತ ಒಂದು ನಿರ್ಣಯಕ್ಕೆ ಬಂದುಬಿಟ್ಟಿದ್ದಾನೆ. ಆ ನಿರ್ಣಯ ಅತ್ಯಂತ ಶ್ರೇಷ್ಠವಾದ ನಿರ್ಣಯ. ಆ ಒಂದು ನಿರ್ಣಯ ಭದ್ರವಾಗಿದ್ದರೆ ಅವನು ಎಲ್ಲ ಪಾಪವನ್ನು ತೊಳ್ಕೊಳ್ಳೋಕ್ಕಾಗುತ್ತೆ. ಇನ್ನು ಮುಂದೆ ಅವನಿಗೆ ಪಾಪ ಬುದ್ಧಿಯೂ ಬರಲ್ಲ. ಯಾಕೆಂದರೆ ಎಲ್ಲ ಕೆಟ್ಟ ಸಂಸ್ಕಾರಗಳು ಭಗವದ್ಭಕ್ತಿಯಿಂದ ತೊಳೆದು ಹೋಗುತ್ತೆ. ಹೇಗೆ ತೊಳೆದು ಹೋಗುತ್ತೆ ಅಂದರೆ, ಭಗವಂತನ ಜ್ಞಾನಾನಂದ ಒಳಗಡೆಗೆ ತುಂಬ್ತಾ ಬರುತ್ತೆ ದಿನೇ ದಿನೇ. ಆಗ ಸಂತೃಪ್ತನಾಗ್ತಾ ಹೋಗ್ತಾನೆ ದಿನೇ ದಿನೇ. ಕಾರಣ ಏನೂ ಇಲ್ಲ, ನನಗೇನು ಸಂಪತ್ತಿಲ್ಲ, ಬೇರೆ ಯಾರೋ ಬಾರಿ ವ್ಯಕ್ತಿಗಳ ಸಂಪರ್ಕ ಇಲ್ಲ, ಆದರೆ ಏನೋ ತುಂಬ ಆನಂದವಾಗಿದ್ದೀನಿ, ತುಂಬ ಸಂತೃಪ್ತಿಯಾಗಿದ್ದೀನಿ ಅಂತ ಅನ್ನಿಸ್ತಾ ಹೋದಾಗ ಸಪ್ತ ಧಾತುಗಳಲ್ಲೂ ಒಂದು ಪರಿವರ್ತನೆ ಆಗಿ ಪರಿಶುದ್ಧಾತ್ಮನಾಗಿ ಆಗಿಬಿಡ್ತಾನೆ. ಹಾಗಾಗೋದ್ರಿಂದ ಅವನ ನಿಶ್ಚಯ ಏನಿದೆ ಅದು ಅತ್ಯುತ್ಕೃಷ್ಟವಾದ ನಿಶ್ಚಯ. ಭಗವಂತನಿಗೆ ದೊಡ್ಡವನಿಲ್ಲ, ಅವನ ಚರಣವನ್ನು ಬಿಟ್ಟು ನಾನು ಇನ್ನೊಂದನ್ನು ಅವಲಂಬಿಸೋಲ್ಲ ಅಂತ ಏನು ನಿರ್ಣಯ ಇದೆಯೋ ಅದು ಅತ್ಯಂತ ಮೆಚ್ಚಬೇಕಾದ ನಿರ್ಣಯ. ಆದ್ದರಿಂದಲೇ ಅವನನ್ನು ಸಾಧು ಎಂಬುದಾಗಿ ಕರಿಬೇಕು. ಭಗವಂತನ ಭಾವನೆ ಅನ್ನೋದು ಸ್ಪರ್ಶಮಣಿಯ ಸ್ಪರ್ಶ ಆದ ಹಾಗೆ. ಸ್ಪರ್ಶಮಣಿ ಅಂತ ಒಂದು ಮಣಿಯನ್ನು ಕೊಂಡಾಡ್ತಾರೆ. ಅದನ್ನು ಯಾವುದಕ್ಕೆ ಸ್ಪರ್ಶ ಮಾಡಿದ್ರೂ ಅದೆಲ್ಲ ಚಿನ್ನ ಆಗುತ್ತಂತೆ. ಎಲ್ಲರೂ ಸಿಗುತ್ತಾ ಅಂತ ಹುಡ್ಕೊಂಡು ಹೋಗಬೇಡಿ, ಈ ಕಾಲದಲ್ಲಿ ಸಿಗಲ್ಲ ಅದು. ಕಾರಣ ಸಿಕ್ಕಿದ್ರೆ ವ್ಯಾಪಾರ ಮಾಡ್ತಾರೆ ಕೂಡಲೇ ಎಲ್ಲ ಪದಾರ್ಥವನ್ನು ಚಿನ್ನವಾಗಿ ಮಾಡಿ. ಆದರೆ ಆ ಉದ್ದೇಶದಿಂದ ಆ ಪದಾರ್ಥಗಳೆಲ್ಲ ಇಲ್ಲ, ಅದು ಅದರಿಂದ ಸಿಕ್ಕೋಲ್ಲ ಕಲಿಯುಗದಲ್ಲಿ. ತುಂಬ ಪ್ರಧಾನವಾಗಿ ಭಕ್ತಿ ಅನ್ನೋದು ಬೆಳೆದಾಗ ಅಹಂಕಾರ ಮಮಕಾರಗಳು ಕಳಚಿ ನಾನು ನನ್ನದು ಅನ್ನೋ ರೀತಿಯಾದಂಥ ಕ್ಷುದ್ರ ಬುದ್ಧಿ ಹೊರಟೋಗುತ್ತೆ. ಎಲ್ಲ ಅವನದು ಅನ್ನೋ ರೀತಿಯಾದ ಬುದ್ಧಿ ಬರುತ್ತೆ. ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಳುವಂಥ ನಡೆ ಬರುತ್ತೆ. ಹಾಗಿರೋದ್ರಿಂದ ಎಲ್ಲ ಪಾಪವನ್ನು ತೊಳ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಮತ್ತು ಅಂಥ ಒಂದು ಭಕ್ತಿಗೆ ಅಷ್ಟು ದೊಡ್ಡ ಸ್ಥಾನ ಕೊಡೋಕ್ಕೆ ಕಾರಣ ಏನು ಅಂತ ಕೇಳಿದರೆ, ಇನ್ನೊಂದು ತರ್ಕ, ಇನ್ನೊಂದು ಯುಕ್ತಿ. ಅನೇಕ ಜನ್ಮ ಸಂಸಿದ್ಧ ತಪೋಜ್ಞಾನ ಸಮಾಧಿಭಿ ನರಾಣಾಂ ಕ್ಷೀಣಪಾಪಾನಾಂ ಕೃಷ್ಣೇ ಭಕ್ತಿ ಪ್ರಜಾಯತೆ. ಯಾರಿಗಾರೋ ಒಬ್ಬರಿಗೆ ಕೃಷ್ಣನಲ್ಲಿ ಭಕ್ತಿ ಹುಟ್ಟಿದೆ ತುಂಬ ಅಂದರೆ ಅದು ಯಾವುದೋ ಹಿಂದಿನ ದೊಡ್ಡ ಇತಿಹಾಸವನ್ನು ಹೊಂದಿದೆ ಅಂತ ಅರ್ಥ. ಹಾಗೆ ಹುಟ್ಟಲ್ಲ ಅಂತ. ಏನು ಇತಿಹಾಸ ಇದೆ ಅಂತ ಕೇಳಿದರೆ, ಅನೇಕ ಜನ್ಮ ಸಂಸಿದ್ಧ, ಅನೇಕ ಜನ್ಮಗಳಿಂದ ಚೆನ್ನಾಗಿ ಸಿದ್ಧಿಯನ್ನು ಸಂಪಾದನೆ ಮಾಡ್ತಾ ತಪೋಜ್ಞಾನ ಸಮಾಧಿಭಿ, ತಪಸ್ಸು ಜ್ಞಾನ ಸಮಾಧಿ ಇವುಗಳನ್ನು ಅನುಭವಿಸ್ತಾ ನರಾಣಾಂ ಕ್ಷೀಣಪಾಪಾನಾಂ, ಯಾವ ಮನುಷ್ಯರಿಗೆ ಪಾಪಗಳೆಲ್ಲ ಕ್ಷಯಿಸಿ ಹೊರಟೋಗುತ್ತೋ ಅವರಿಗೆ ಕೃಷ್ಣೇ ಭಕ್ತಿ ಪ್ರಜಾಯತೆ, ಶ್ರೀಕೃಷ್ಣನಲ್ಲಿ ಭಕ್ತಿ ಹುಟ್ಟುತ್ತೆ ಅಂತ. ಅಂದರೆ ಅನೇಕ ಸಹಸ್ರ ಜನ್ಮಗಳಲ್ಲಿ ನಿರಂತರವಾಗಿ ತಪಸ್ಸು ಜ್ಞಾನ ಸಮಾಧಿ ಈ ಅನುಭವವನ್ನು ಪಡಿತಾ ಪಾಪಗಳನ್ನೆಲ್ಲ ತೊಳ್ಕೊಂಡಾಗ ಶ್ರೀಕೃಷ್ಣ ಭಕ್ತಿ ಹುಟ್ಟುತ್ತೆ ಅಂತ ಇನ್ನೊಂದು ಕಡೆಯಲ್ಲಿ ಜ್ಞಾನಿಗಳು ಸಾರ್ತಾರೆ. ಅದನ್ನೇ ಇಲ್ಲಿಗೆ ನಾವು ಅನ್ವಯಿಸ್ಕೊಂಡು ಮಾತಾಡೋದಾದರೆ, ಕೃಷ್ಣ ಹೇಳ್ತಾರೋ ಮಾತು, ನನ್ನಲ್ಲಿ ಅಂಥ ಭಕ್ತಿ ಬಂದಿದೆ, ಅವನು ಏನೇ ದುರಾಚಾರ ಮಾಡಿದರೂ ನನ್ನಲ್ಲಿ ಭಕ್ತಿ ಅನ್ನೋದು ಇದೆ, ಅನನ್ಯವಾದ ಭಕ್ತಿ ಇದೆ ಅಂತಂದರೆ ಅವನು ಸಾಧು ಅಂತ ಹೇಳೋದಕ್ಕೆ ಕಾರಣ ಏನಪ್ಪ ಅಂದರೆ, ಹಿಂದಿನ ಏನೋ ಒಂದು ಇತಿಹಾಸ ಇದೆ, ಅಥವಾ ಅನನ್ಯವಾಗಿ ಭಾವಿಸುವಂಥ ವಿಶಿಷ್ಟವಾದ ಒಂದು ಸಂಸ್ಕಾರ ಬಂದಿದೆ, ಅದರ ಪರಿಣಾಮವಾಗಿ ಎಲ್ಲ ಪಾಪ ತೊಳೆದೋಯ್ತು, ಅದರಿಂದ ಸಾಧುವೇ ಅವನು ಅನ್ನೋದು ಆಶಯ. ಅದರಿಂದ ತಾತ್ಪರ್ಯವಾಗಿ ಕೃಷ್ಣನಲ್ಲಿ ಭಕ್ತಿಯನ್ನು ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಕೃಷ್ಣನಂತೆ ರಾಮ ಅದೇ ರೀತಿಯಲ್ಲಿ ಅವತಾರ ಪುರುಷರು ಅಲ್ಲಿ ಅನನ್ಯವಾದ ಭಕ್ತಿಯನ್ನು ಬೆಳೆಸ್ಕೋತಾ ಹೋದರೆ ಅವರ ಜ್ಞಾನಾನಂದವೆಲ್ಲ ಈ ಕಡೆಗೆ ದಾಟ್ತಾ ಹೋಗ್ಬಿಡುತ್ತೆ ಪೂರ್ತಿಯಾಗಿ. ಒಬ್ಬ ಗುರು ಇದ್ದರೂ ಸಹ ಅಷ್ಟೇ, ಗುರುವನ್ನು ಕೊಂಡಾಡುವಾಗ
ಆತ್ಮಸಾಮ್ಯ ವಹತ್ವಾತ್ ಅಂದ್ಕೊಂಡಿರ್ತಾರೆ. ಅವನು ತನ್ನಂತೆ ಇನ್ನೊಬ್ಬರನ್ನ ಮಾಡ್ಕೊಂಡ್ಬಿಡ್ತಾನೆ ಅಂತ. ಶಿಷ್ಯರನ್ನು ತನ್ನಂತೆ ಮಾಡ್ಕೋತಾನೆ ಅಂದರೆ ತನ್ನೊಳಗಡೆ ಇರುವ ಜ್ಞಾನಾನಂದವನ್ನು ಅವನು ವಿತರಿಸ್ತಾನೆ. ಶಿಷ್ಯನಿಗೆ ಗೊತ್ತೇ ಆಗೋಲ್ಲ, ಇದಕ್ಕಿದ್ದ ಹಾಗೆ ಒಳಗಡೆಯಿಂದ ಎಲ್ಲ ಬಂದು ಸೇರ್ಕೋತಾ ಇರುತ್ತೆ. ಒಂದು ದಿವಸ ಪವಿತ್ರನಾಗಿ ಆಗಿಬಿಡ್ತಾನೆ, ಶುದ್ಧನಾಗಿ ಆಗಿಬಿಡ್ತಾನೆ. ಹಾಗೆ ಭಕ್ತಿ ಅನ್ನೋದು ಭಾಳ ಅದ್ಭುತವಾದಂಥ ಒಂದು ಸಾಧನ. ಅದನ್ನು ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಎಂಬುದನ್ನು ನೆನಪಿಸ್ಕೋತಾ ಈ 4 ಮಾತುಗಳನ್ನು ಧರ್ಮಪ್ರಭುವಿನ ಶ್ರೀಕೃಷ್ಣನ ಪಾವನ ಪದಪದ್ಮಗಳಲ್ಲಿ ಅರ್ಪಿಸ್ತೀನಿ. ಕಾಯೇನ ವಾಚ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ವಿನತ ಸೋತ ವಿನತ ಸೋತ ವಿನತ ಸೋತ ವಿನೋತಿ ಕೈ ಕೋನರ 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 ವಿನತ ಸೋತ ಘನನಾಗ ಪಾಶಂಬುಲ ಘನನಾಗ ಪಾಶಂಬುಲ ಘನನಾಗ ಪಾಶಂಬುಲ ಘನನಾಗ ಪಾಶಂಬುಲ ಕರ್ಣ್ಯೋಚ ಕರ್ಣ್ಯೋಚ ಘನನಾಗ ಪಾಶಂಬುಲ ಕರ್ಣ್ಯೋಚ ವಿನತ ಸೋತ ವಿನೋತಿ ಕೈ ಕೋನರ ವಿನತ ಸೋತ ತ್ಯಾಗರಾಜ ನುತುನಿ ತ್ಯಾಗರಾಜ ನುತುನಿ ತ್ಯಾಗರಾಜ ನುತುನಿ ದಾಸೋಡೋ ಧೀರ ತ್ಯಾಗರಾಜ ನುತುನಿ ದಾಸೋಡೋ ಧೀರ ನಾಗಶನ ನೀನು ವಿನಾ ರಾಮ 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 ನಾಗಶನ ನೀನು ವಿನಾ ನಾಗಶನ ನೀನು ವಿನಾ ನಾಗಶನ ನೀನು ವಿನಾ ಗತಿಯೋ
ನ